ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಏನೋ ಗೊತ್ತಿಲ್ಲ ಕಾಂತ ಈ ಹಾಡು ನಾನು ಕಳೆದೋಗ್ಬಿಡ್ತೀನಿ ಕಣ. ಕಳೆದೋದ್ರೆ ಹೇಗೆ? ನನ್ ಬಂದು 5 ನಿಮಿಷ ಆಯ್ತು ಗೊತ್ತಾ. ಈ ಹಾಡನ್ನ ಅದು ಎಷ್ಟು ಚೆನ್ನಾಗಿ ಬರ್ದಿದಾರಲ್ಲ ಡಾಕ್ಟರ್ ಶಿವರುದ್ರಪ್ಪನವರು. ಅಷ್ಟೇ ಚೆನ್ನಾಗಿ ರಾಗ ಹಾಕಿ ಹಾಡಿದ್ದಾರೆ ಸಿ ಅಶ್ವಥ್ ಅವರು. ಅಂದ್ಹಾಗೆ ಅಮ್ಮ ಇದ್ರೆ ಅಮ್ಮನ ಕೇಳಿಸ್ತಪ್ಪ. ಏನು ಸಮಾಚಾರ? ಇಷ್ಟು ಅಪರೂಪ ಆಗ್ಬಿಟ್ಟಿರಲು. ನಾನು ಇನ್ನೂ ಒಂದು ಫಂಕ್ಷನ್ ಕರೆಯೋಕೆ ಬಂದಿದ್ದೆ. ಯಾಕಮ್ಮ ನಿಲ್ಲಿಸ್ಕೊಂಡೇ ಮಾತಾಡ್ತೀಯಲ್ಲ? ಕೂರಿಸ್ಕೊಂಡು ಮಾತಾಡಕ್ ಗೊತ್ತಾಗಲ್ಲ ನನಗೆ. ನೋಡು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದೀನಿ, ಒಂದು 2 ನಿಮಿಷ ಬಿಸಿ ಬಿಸಿ ಗಟ್ಟೆ ಕಾಫಿ ತಗೊಂಡು ಬಂದ್ಬಿಡ್ತೀನಿ. ಟೈಮ್ ಆಗ್ತದೆ, ನಾನು ಹೊರಡ್ಬೇಕು. ಏನೋ ಕಾಣ್ತು ಅಂದಾಗೆ ಯಾವ್ದೋ ಫಂಕ್ಷನ್ ಅಂತ ಹೇಳ್ತಿದ್ದ. ಅದೇ ಎಂಗೇಜ್ಮೆಂಟ್. ಯಾರದಪ್ಪ ಎಂಗೇಜ್ಮೆಂಟು? ನಂದೇ. ನಾಚಿಕೆ ನೋಡಿ ಹುಡುಗಿ. ನಾಳೆ ಗಜಾನನ ಹಾಲ್ನಲ್ಲಿ ಖಂಡಿತ ಬರಬೇಕು. ಅಂದ ಹಾಗೆ ಹುಡುಗಿ ಏನ್ ಮಾಡ್ಕೊಂಡಿದ್ದಾಳೆ? ಅವಳು ಸಾಫ್ಟ್ವೇರ್ ಇಂಜಿನಿಯರ್. ನಾಳೆ ಎಷ್ಟೊತ್ತಿಗೆ ಬರ್ಬೇಕು? ಸರಿಯಾಗಿ 5 ಗಂಟೆಗೆ ಬಂದ್ರೆ ಊಟ ತಿಂಡಿ ಕಾಫಿ ಎಲ್ಲ ಇರುತ್ತೆ. ನಾರ್ತ್ ಇಂಡಿಯನ್ ಇರುತ್ತೇನೋ? ಇರತ್ತೆ ಕಣೆ. ನಾರ್ತು ಸೌತು ಈಸ್ಟು ವೆಸ್ಟು ಎಲ್ಲ ಇರತ್ತೆ. ನೀನು ಸರಿಯಾಗಿ 5 ಗಂಟೆಗೆ ಬಂದ್ಬಿಡು. ನೋಡು, ನಿನ್ನ ನೋಡಕ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ನಾರ್ತ್ ಇಂಡಿಯನ್ ಊಟ ಹೊಡೆಯಕ್ ಮಾತ್ರ ಖಂಡಿತ ಬರ್ತೀನಿ. ನೋಡು ಹಾಗೆ ಮಾತಾಡ್ತಾಳೆ. ಆಂಟಿ ನೀವು ಬರ್ತೀರಲ್ಲ? ಖಂಡಿತ ಬರ್ತೀನೋ, ಬರದೇ ಇರೋಕ್ಕಾಗುತ್ತೆ ಅಲ್ಲ. ಒಂದು ಮಾತು ಬಾಯ್, ನಿನಗೆ ಮದುವೆ ವಿಷಯ ನೀನು ಅವಳು ಹೇಳು. ಎಷ್ಟು ಗಂಡು ನೋಡಿದ್ರು ಅವಳು ಒಪ್ಕೋತಾಳೆ. ಅಮ್ಮ ನೋಡು, ಜೀವನ ಅಂದ್ರೆ ಬರೀ ಮದುವೆ ಆಗಿ ಸಂಸಾರ ಮಾಡೋದು ಅಷ್ಟೇ ಅಲ್ಲ. ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕಮ್ಮ, ಸಾಧನೆ ಮಾಡ್ಬೇಕು. ನೀನು ಸಾಧನೆ ಮಾಡಬೇಡ ಅಂತ ಹೇಳೋರು ಯಾರು? ನಾ ಹೇಳ್ತಿರೋದು ಅವಳಿಗೆ ಮದುವೆ ಮಾಡ್ಕೊಂಡು ಸಾಧನೆ ಮಾಡು ಅಂತ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನಿ ಅಲ್ಲ ಕಣೋ ಕಾಂತು, ಜೀವನದಲ್ಲಿ ಮದುವೆನೇ ಆಗೋದಿಲ್ಲ, ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ ಹೇಳ್ತಿದ್ದೆ. ಅದ್ ಯಾರು ಒಪ್ಕೊಂಡ್ಬಿಟ್ಟೆ? ಇಲ್ಲ ಕಣೆ, ಕಳೆದ ವಾರ ನಮ್ಮ ಮಾವ ಬಂದಿದ್ರು. ಕೋದಂಡರಾಮ ಅಂತ ಹೇಳ್ತಾ ಇದೆಯಲ್ಲ? ಅವರೇ ಬಂದಿದ್ರು. ಹಾ. ಹುಡುಗಿ ಫೋಟೋ ತೋರಿಸಿದ್ರು. ಹಾ. ಎಲ್ಲ ಹಾಗೆ ಆಗೋದು. ಹಾಗೆಪ್ಪ, ಟೈಮ್ ಬಂದ್ರೆ ಹಾಗೆ ಗುಡ್ಕೊಂಡು ಬಂದ್ಬಿಡುತ್ತೆ. ಆದ್ರೆ ಆ ಭಗವಂತ ನಮ್ಮ ಕಡೆ ಯಾವಾಗ ಕಣ್ಬಿಟ್ಟು ನೋಡ್ತಾನೋ ಏನೋ ಗೊತ್ತಿಲ್ಲ. ಎಲ್ಲ ಸರಿ ಹೋಗೋದು ಆಂಟಿ. ನನಗೆ ಟೈಮ್ ಆಗ್ತದೆ, ನಾನು ಇನ್ನೂ ತುಂಬಾ ಜನ ಕರಿಬೇಕು. ನಾನು ಹೊರಡ್ತೀನಿ ಆಂಟಿ. ಚೂರು ಕಾಫಿ ತಗೊಂಡು ಹೋಗು. ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಏನಪ್ಪ ತಂದು ತುಂಬಾ ಅಪರೂಪ. ಏನ್ ಸಮಾಚಾರ? ಅಣ್ಣ, ಅವನಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ಕರೆಯೋದಕ್ಕೆ ಬಂದಿದ್ದಾನೆ. ವೆರಿ ಗುಡ್ ವೆರಿ ಗುಡ್. ತುಂಬಾ ಸಂತೋಷನಪ್ಪ. ನಿಮ್ಮ ತಾಯಿ ಹೇಗಿದ್ದಾರೆ? ಈಗ ವಾಸಿ ಪರವಾಗಿಲ್ಲ. ಬರ್ತೀನಿ ಆಂಟಿ. ನಾಳೆ ನೀವಿಬ್ರು ಬರ್ಬೇಕು. ಸಂಗೀತ ಜೊತೆ ಬಂದ್ಬಿಡಿ. ಖಂಡಿತ ನಾನು ಬರ್ತೀನಿ. ಆಯ್ತು ಆಯ್ತು ಆಯ್ತು. ಮಾವ ಕೂತ್ಕೊಳ್ಳಿ. ಸಂಗೀತ, ನಿನ್ನ ಫ್ರೆಂಡು ಕಾಂತದ ಮದುವೆ ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ. ನಿನ್ನ ಮದುವೆ ಯಾವಾಗ? ಏನ್ ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಈಗ ನಿನಗೆ ನೆನಪಾಯ್ತೆ? ಅವ್ರೇನಮ್ಮ ತುಂಬಾ ಬಿಸಿ, ಹುಡುಗನ್ನ ತೋರಿಸಿ ಜಾತಕ ಕೂಡ್ಸಿಸಿ, ಆ ಜಾತಕ ಕೂಡಿಲ್ಲ ಅಂದ್ರೂ ಹೇಗೋ ಒಂದು ಮದುವೆ ಮಾಡಿಸಿ, ಮದುವೆ ಆಗಿರೋರು ಸುಮ್ಮನೆ ಇರ್ತಾರ? ಅದು ಇಲ್ಲ. ಅವ್ರು ಆಡೋ ಜಗಳನ್ನೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋಕೆ ಇವ್ರಿಗೆ ಟೈಮ್ ಇಲ್ಲ. ನಿನ್ನ ಕಾಲು ಇಳಿಯೋದೇ ಯಾವಾಗಲೂ. ಅಂತೂ ನನ್ನ ಕಾಲಿಗೆ ಸಿದ್ಧವಾಗಿರ್ತಿಲ್ಲ ಯಾವಾಗಲೂ. ಅದು ಸರಿ, ಈಗ ಹೇಳೋ ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಕಾಂತು ಮದುವೆ ಆಗ್ತಾ ಇದೆ, ನಿನ್ನ ಮದುವೆ ಯಾವಾಗ? ಅಲ್ಲ, ಅವಳಿಂದ ಕೇಳಿದ್ರೆ ಇನ್ನು ಚಿಕ್ಕ ಹುಡುಗಿ ಏನ್ರಿ ನೀವು? ಓಹೋ, ಚಿಕ್ಕ ಹುಡುಗಿ ಅನ್ಕೊಂಡೆ. ಒಳ್ಳೊಳ್ಳೆ ಅವ್ರು ಯಾರನ್ನಾರು ಪ್ರೀತಿಸ್ಬಿಟ್ಟಿರ್ತಾರೆ. ಏನಮ್ಮ, ಯಾರನ್ನಾರು ಪ್ರೀತಿಸಿದ್ಯಾ ಹೇಗೆ? ನಮ್ಮ ಹುಡುಗಿ ಹಂಗೆಲ್ಲ ಏನೂ ಇಲ್ಲ, ಮದುವೆನೆ. ಆದ್ರೆ ಮದುವೆ ಅಂದ್ರೆ ಉರಿದು ಬೀಳ್ತಾಳೆ. ಅದೇನೋ ಸಂಗೀತದಲ್ಲಿ ಸಾಧನೆ ಮಾಡ್ಬೇಕು ಅಂತಿದ್ದಾಳೆ. ಅಯ್ಯೋ, ಸಾಧನೆ ಮಾಡಿದ್ರೆ ನಮ್ಗೆಲ್ಲ ಎಷ್ಟು ಖುಷಿ ಇದೆ. ನಮ್ಮ ಹುಡುಗಿ ಸಾಧನೆ ಮಾಡ್ತಾರೆ ಅಂದ್ರೆ ನೀವೇನು? ಅಲ್ಲ, ನೀವ್ ಹೀಗ್ ಮಾತಾಡ್ತಾ ಇರೋ ನೋಡ್ತಾ ಇದ್ರೆ ಯಾವ್ದೋ ವರಹ ಮೂರ್ತಿನ ಹಿಡ್ಕೊಂಡಂತ ಕಾಣ್ತಾ ಇದೆ. ಯಾವ ವರಹಾನು ಇಲ್ಲ, ಗಿರಹಾನು ಇಲ್ಲ. ನಾನೇ ನೋಡಿದ್ದೀನಿ ಹುಡುಗನ, ತುಂಬಾ
ಚೆನ್ನಾಗಿದ್ದಾನೆ ಏ, ಹೌದಾ? ಹಾಗಾದ್ರೆ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಹುಡುಗ Software ಸಾಫ್ಟ್ವೇರ್ engineer. ಇಂಜಿನಿಯರು. ಹೌದಾ? 30 ವರ್ಷ ತುಂಬಾ ಚೆನ್ನಾಗಿದ್ದಾನೆ. ನಮ್ಮ ಸಂಗೀತನಿಗೆ ಒಳ್ಳೆ ಜೊತೆ. ಅಂದಾಗೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಅಪ್ಪ ಅಮ್ಮ ಶೃಂಗೇರಿ ಕಡೆಯವರು. ಭಾಳ ಚಿಕ್ಕನಲ್ಲೇ ನದಿ ಮುಳುಗಿ ತೀರೋದಂತೆ. ಇವನು ಪಾಪ ಅವ್ರ ಮಾವನಲ್ಲಿ ಇಟ್ಕೊಂಡು ಓದಿ ಈಗ ಇಂಜಿನಿಯರ್ ಆಗಿದ್ದಾನೆ, ಒಳ್ಳೆ ಕೆಲಸದಲ್ಲೂ ಇದ್ದಾನೆ. ಅದಕ್ಕೆ ನಾನೆಲ್ಲ ನೋಡಿದ್ದೀನಿ, ಅವನಿಗೆ ಮದುವೆ ಆಗ್ಬೋದು ಅಂತ. ಅಣ್ಣ, ಆದ್ರೆ ಜಾತಕ ಹೊಂದ್ಬೇಕಲ್ಲ? ಜಾತಕ, ಸಂಗೀತದ ಜಾತಕ ನನಗಿದೆ. ಅವನ ಜಾತಕ ನಾನು ಇಸ್ಕೊಂಡು ನೋಡು, ಇಲ್ಲಿ ಟ್ಯಾಲಿ ಮಾಡಿದ್ದೆ. 25 ಗುಣಗಳು ಕೂಡ ಕೊಡಬೇಕು ನೋಡು, ಹಾಗಾಗಿ ಮದುವೆ ಆಗ್ಬೋದು. ಅಮ್ಮ, ನಿನಗೆ ಗೊತ್ತಿರೋ ಹಾಗೆ ಇನ್ನು 3 ತಿಂಗಳಿಗೆ ಕನ್ನಡ ಕಣ್ಮಣಿ ಪ್ರೋಗ್ರಾಮ್ ಶುರು ಆಗ್ತಾ ಇದೆ ಅಮ್ಮ. ಆ ಪ್ರೋಗ್ರಾಮು ನನಗೆ ತುಂಬಾ ಮುಖ್ಯ. ನೋಡು, ಅಲ್ಲೇನಾದ್ರು ನಾನು ಹಾಡಿದ್ರೆ ಒಂದು ಒಳ್ಳೆ ಘಟ್ಟ ಸೇರಿದಾಗ ಆಗುತ್ತೆ. ಹಾಡಮ್ಮ ಹಾಡು, ಯಾರು ನೀನು ಬೇಡ ಅಂತಾರೆ? ಮದುವೆ ಆಗಿ ಗಂಡನ್ನು ಜೊತೆ ಕರ್ಕೊಂಡು ಹೋಗೋ. ನೋಡಿ, ನೀವು ನೋಡಿರೋ ಗಂಡು ಸಂಗೀತನ ಇಷ್ಟಪಡ್ಬೇಕು. ಆಗ್ಬೋದು. ಏ, ನೀನು ಇಲ್ಲಿ ನೋಡ್ತೀನಿ ಇಲ್ವೇ ಅಷ್ಟು ಹೇಳು. ಅರೆ, ಇದೇನಿದು ನೀವು ಹೀಗೆ ಕೇಳ್ತಿದ್ದೀರಾ? ಯಾಕೆ ನೋಡೋದಿಲ್ಲ ಅಂತೀನಿ. ನನಗೂ ವಯಸ್ಸಾಯ್ತು, ಬೆಳೆದ್ ನಿಂತೀನಿ. ಅವ್ರ ಜವಾಬ್ದಾರಿನ ನಾನು ನೋಡ್ಬೇಡ್ರಿ. ಅಲ್ಲ ಕಣಮ್ಮ, ನೀನ್ ಜವಾಬ್ದಾರಿ ಕಳ್ಕೋಬೇಕು ಅಂತ ನಾನು ಕೋಡನ್ನ ಕಟ್ಕೊಳ್ಳೋದಕ್ಕಾಗತ್ತಾ? ನೋಡಿ, ನಂದೊಂದು ಕಂಡೀಷನ್ ಇದೆ. ಏನಾದ್ರು ಹೇಳು. ನಾನು ಮೊದಲು ಆ ಹುಡುಗನ ಜೊತೆ ಮಾತಾಡ್ತೀನಿ. ಅದೆಲ್ಲ ಆದ್ಮೇಲೆ ನಾನು ನನ್ನ ನಿರ್ಧಾರನ ತಿಳಿಸ್ತೀನಿ. ಅರೆ, ಆಗ್ಬೋದು. ನಮ್ಮ ಕಾಲದಲ್ಲಿ ಗಂಡ ಒಪ್ಪಿದ್ರೆ ತಾಳಿ ಕಟ್ಟಿಸ್ಬಿಡೋರು. ಆಗ ಡಜನ್ ಮಕ್ಕಳಿರೋರು, ಯಾರೋ ಒಬ್ರು ಒಪ್ಪಿದ್ರೆ ಸಾಕು ಅಂತ ಕಾಯ್ತಿರೋರು. ಕುಂಡನೆ ಆಗಿರ್ಲಿ ಕೂಡನೆ ಆಗಿರ್ಲಿ ಕಟ್ಬಿಡೋರು. ಈಗ ಕಾಲ ಬದಲಾಗಿದ್ಯಮ್ಮ. ಹುಡುಗಿರು ಓದಿರ್ತಾರೆ, ಜಾಬ್ ಕೂಡ ಮಾಡ್ತಿರ್ತಾರೆ. ತಾವು ಮದುವೆ ಆಗೋ ಗಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಅಂತ ಅವ್ರಿಗೆ ವಿಚಾರ ಮಾಡೋ ಶಕ್ತಿ ಇರುತ್ತೆ. ಇಲ್ವೇ? ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಸೇರಿದೆ ಅಂತಮ್ಮ. ಅಮ್ಮ, ನನಗೆ ಜಾತಕದಲ್ಲೆಲ್ಲ ನಂಬಿಕೆ ಇಲ್ಲ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ. ನನಗೆ ಜಾತಕದಲ್ಲಿ ನಂಬಿಕೆ ಇದೆ ಅಷ್ಟೇ. ಹೇಳಿದಷ್ಟು ಕೇಳಬೇಕು. ನಾನೇನು ಇವಳಿಗೆ ನೇಣು ಹಾಕ್ತಾ ಇದ್ದೀನಿ ನೋಡಿ, ಹಾಗೆ ಮಾತಾಡ್ತಾ ಇದ್ದಾರೆ. ಮದುವೆನ ಒಂಥರ ನೇಣೆ ಕಣಮ್ಮ. ನಿಜವಾಗ್ಲೂ ನೇಣು ಹಾಕಿದ್ರೆ ತಕ್ಷಣ ಪ್ರಾಣ ಹೋಗ್ಬಿಡುತ್ತೆ. ಅದೇ ಮದುವೆ ಅನ್ನೋ ನೇಣುಗಂಬ ಏರಿದ್ರೆ ಜೀವನ ಪೂರ್ತಿ ಕೊಲ್ಲತ್ತಮ್ಮ, ಜೀವನ ಪೂರ್ತಿ ಕೊಲ್ಲತ್ತೆ. ಅದೇನು ಅಂತ ಮಾತಾಡ್ತೀವ ಸಂಗೀತ? ಈಗ ನಿಮ್ಮಮ್ಮ ಮದುವೆ ಆಗಿ ಎಲ್ಲ ನಿಭಾಯಿಸ್ತಾ ಇದ್ದಾನೆ. ಇದೇನ್ ಮಾವ ಹೀಗ್ ಮಾತಾಡ್ತಾ ಇದ್ದೀರಿ? ಅಮ್ಮನ್ನೇ ಕೇಳಿ, ಅಪ್ಪ ಅವನ್ನ ಹೇಗ್ ನೋಡ್ಕೋತಾ ಇದೀನೋ ಅಂತ. ಪಾಪ ಮದುವೆ ಆದ್ಮೇಲೆ ಒಂದು ಒಳ್ಳೆ ಸೀರೆನೂ ಅಪ್ಪ ಕೊಡಿಸ್ಲಿಲ್ಲ. ನೀನ್ ಒಡವೆ ಅಂತೂ ಕೇಳಲೇಬೇಡಿ. ಎಷ್ಟೋ ಬಾರಿ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಫೀಸ್ ಕಟ್ಟಕ್ಕೆ ಹಣ ಕೊಡು ಅಂದ್ರು ಅಪ್ಪ ಕೊಡ್ತಾ ಇರಲಿಲ್ಲ. ಸುಮ್ಮನೆ ಇರಮ್ಮ. ಎಷ್ಟೋ ಬಾರಿ ಅಮ್ಮ ತಾಳಿ ಹಣ ಇಟ್ಟು ಫೀಸ್ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಹಳೆದೆಲ್ಲ ತೆಗಿಬೇಡ ಅಂತ ನಾನು ಕರೀತಾನೆ ಇದ್ದೀನಿ. ಬೇಕಾಗಿಲ್ಲ, ಈ ವಿಷಯ ನೀವು ಇಲ್ಲಿಗೆ ನಿಲ್ಲಿಸ್ಬೇಕು ಸಂಗೀತ. ಈಗೇನೀಗ ನಾನು ಆ ಹುಡುಗನ ಕರ್ಕೊಂಬರೋದಾ ಬೇಡವಾ? ಏನಂತ ಹೇಳು. ಕರ್ಕೊಬನ್ನಿ ಮಾವ, ಕರ್ಕೊಬನ್ನಿ. ನಾನು ನೋಡ್ತೀನಿ ನಿಮ್ ಬರಹ ಮೂರ್ತಿನ. ನೋಡಿ, ನನ್ ತಲೆ ತಿನ್ಬೇಡಿ, ನಂಗೆ ಒಳ ಕೆಲಸ ಇದೆ, ನಾನು ಬರ್ತೀನಿ. ನೋಡೋಣ ಹಾಗೆ ಅವ್ಳು ಏನಾದರೂ ಹೇಳ್ಕೊಳ್ಳಿ, ನೀವು ಖಂಡಿತ ಕರ್ಕೊಂಡು ಬನ್ನಿ. ಆಯ್ತು, ಈಗ ನಾಳೆ ಮಧ್ಯಾಹ್ನ ಕರ್ಕೊಂಡ್ಬರ್ತೀನಿ. ನೀವೆಲ್ಲ ಪ್ರಿಪ್ರೇಷನ್ ಮಾಡು, ಆಯ್ತಾ? ಸರಿ ಅಣ್ಣ. ಹಾಂ, ಹಾಂ. ಕಾಯ್ತಾ ಇರ್ತೀನಿ ಅಣ್ಣ. ನಾನು ಬರ್ತೀವಿ, ಅರ್ಜೆಂಟ್ ಬೇರೆ ಕೆಲಸ ಇದೆ. ಆಯ್ತು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಅದ್ಯಾರ ಜೊತೆನೋ ಮಾತಾಡ್ತಾರೆ. ಮನೆ ಕೆಲಸದಲ್ಲಿ ಒಂದಿಷ್ಟು ಆಸಕ್ತಿ ಇಲ್ಲ. ಎಷ್ಟು ಧೂಳಿದೆ. ಅದೇನಮ್ಮ ಅಷ್ಟು ಧೂಳು ಓಡಿಸ್ತಾ ಇದೀಯಾ? ಬರೋ ಗಂಡು ನಮ್ಮ ಮನೆಯಲ್ಲಿ ಎಷ್ಟು ಧೂಳಿದೆ ಅಂತ ನೋಡ್ತಾನೆ. ಅಯ್ಯೋ ನೋಡೆ, ಅವ್ನು ನೋಡ್ತಾನೋ ಬಿಡ್ತಾನೋ, ಮನೆ ಅಂತೂ ನೀಟಾಗಿ ಇಟ್ಕೋಬೇಕು. ಅದು ನನ್ನ ಕೆಲಸ ಅಷ್ಟೇ. ಅಲ್ಲ, ಈಗಾಗಲೇ ಇಷ್ಟೊತ್ತಾಗಿದೆ, ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನೀವು? ಫೋನ್ ಕೂಡ ಬಂದಿಲ್ಲ. ಅಮ್ಮ ನೋಡು, ನನ್ನ ಮಾತು ನೀನು ಕೇಳಿಸ್ಕೊಳ್ಳಿ ಅಷ್ಟೇ. ಅವ್ರು ಬರೋದ್ರೊಳಗೆ ನೀನು ಹೋಗ್ಬಿಟ್ಟು ನೀನು ಚೆನ್ನಾಗಿರೋ ಕೆಲಸ ಹಾಕೊಂಡು ನೀಟಾಗಿ ಬಂದ್ಬಿಡಮ್ಮ. ಇನ್ನ ಎಷ್ಟಮ್ಮ ರೆಡಿ ಆಗ್ಲಿ? ಅಲ್ಲಮ್ಮ, ಅದ್ ಎಷ್ಟು ಟೆನ್ಷನ್ ತಗೋದ್ಯಾ? ಬರ್ತಾರೆ, ಸುಮ್ಮನಿರು. ನೋಡು, ನಿನ್ಗೆ ಅದೆಲ್ಲ ಗೊತ್ತಿಲ್ಲ. ಟೈಮ್ ಆಗೋಯ್ತು. ಓ. ನೀನು ಹೋಗು, ನೀ ಹೋಗಿ ರೆಡಿ. ಕಾಲ್ ಬರ್ತಾ ಇದೆ ಕಣೆ.
ಸರಿ ನಾನೀಗ ಹಾ, ಬರ್ತೀನಿ. ಹಾ. ಹೇಳಿ ಹೇಳಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ಈಗ ಬರ್ತಿದ್ದೀರಾ? ಇನ್ನು 5 ನಿಮಿಷ ಬಂದ್ಬಿಡ್ತೀವಿ. ಬನ್ನಿ ಬನ್ನಿ ಬನ್ನಿ. ಹಾ. ಬಂದ್ರಾ ಅಣ್ಣ? ಬಾ ಅಣ್ಣ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರೀತಿಯ ಕರೆಕೇಳಿ ಆತ್ಮನ ಹ್ಯಾಗ್ ಬಂದ್ರಿ? ಅದು ನಮ್ಮ ರಾಮಣ್ಣ ನಮ್ಮನೆಗೆ ಬಂದ, ನಾವಿಬ್ರು ಒಟ್ಟಿಗೆ ಬಂದ್ವಿ ಕ್ಯಾಬ್ಗೆ. ಇನ್ನು ನಮ್ಮ ಆನಂದಿ ಬೈಕ್ನಲ್ಲಿ. ಹಾ. ನೋಡು ಅವರೇ ನೀರು ಕಂಡ ನಾವೆಲ್ಲ ಕಂಡೀಷನ್ ಇಲ್ಲ ಪಕ್ಕದಲ್ಲಿರೋದು ಆನಂದ ಶೋ ಹುಡುಗ. ತುಂಬಾ ಚೆನ್ನಾಗಿದ್ದಾನಣ್ಣ, ಸಂಗೀತದ ಜೋಡಿ. ಇವರು ಮಿಸ್ಸಸ್ಸು ಸುಂದರಮ್ಮ. ಇನ್ನು ನಿನಗೆ ರಾಮ ಗೊತ್ತು, ನಾಲ್ಕು. ಸರಿ, ನಮ್ಮ ಅಣ್ಣನ್ ಬಿಟ್ರೆ ನಾನು ಯಾವ್ದನ್ನ ನನಗೇ ಹೇಳ್ತಾರೆ ಅಲ್ವೇನಣ್ಣ? ಹಾಂ ಸರಿ, ಸಂಗೀತ ಹೇಳಿ. ಸಂಗೀತ ರೆಡಿ ಆಗ್ತಿದ್ದಾರೆ, ಹಾ. 2 ನಿಮಿಷ, ಈಗ ಹೋಗಿ ಹೀಗೆ ಬಂದ್ಬಿಡ್ತೀನಿ. ಕರಿಗೆಜ್ಜೆ ಕುಣಿಸುತ್ತಾ ಕಣ್ಣೀರ ಮಿಡಿಯುತ್ತ ഇരുളാಕೆ ಬಂದಳು ದೀಪ ಹಚ್ಚ. ಕರಿಗೆಜ್ಜೆ ಕುಣಿಸುತ್ತಾ ಕಣ್ಣೀರ ಮಿಡಿಯುತ್ತ ഇരുളಾ ಹುಡುಗನಿಗೆ ಫ್ರೆಂಡು, ಫಿಲಾಸಫರು, ಗೈಡು ಎಲ್ಲವೂ ಅವನೇ. ತುಂಬಾ ಸಂತೋಷ, ತುಂಬಾ ಸಂತೋಷ. ದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ವಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಎಲ್ಲಮ್ಮ ಒಂದು ಹಾಡು ಹೇಳು. ನಮ್ಮ ಕಾಲದಲ್ಲಿ ಹುಡುಗನ್ ನೋಡಕ್ ಹೋಗ್ಬೇಕು ಅಂದ್ರೆ ಹೋಗ್ತಿದ್ವಿ, ಹುಡುಗಿನ ಕೂರಿಸ್ತಿದ್ರು, ಹಾರ್ಮೋನಿಯಂ ಇಟ್ಕೊಂಡು ಹಾಡು ಹೇಳಿದ್ರೆ ಬಿಡ್ತಾನೆ ಇರಲಿಲ್ಲ. ಆಗ ಹಳೆ ಕಾಲ. ಕಾಲದಲ್ಲಿ ಹಂಗೆ ಇತ್ತು. ಶ್ರುತಿ ಪೆಟ್ಟಿಗೆ ಏನಾದ್ರು ಬೇಕಾ ಮನೆಗೆ? ಅದ್ರ ಅವಶ್ಯಕತೆ ಇಲ್ಲ ಅಮ್ಮ, ಈಗೆಲ್ಲ ಮೊಬೈಲಲ್ಲೇ ಶ್ರುತಿ ಪೆಟ್ಟಿಗೆ ಆ್ಯಪ್ ಇರುತ್ತೆ. ಓಹೋ, ಮೊಬೈಲ್ನಲ್ಲಿ ಶ್ರುತಿ ಪೆಟ್ಟಿಗೆನೆ. ಹೊಸ ವಿಷಯ, ಗೊತ್ತೇ ಇರಲಿಲ್ಲ. ನೋಡು ಎಲ್ಲಿ ಆನಂದ್? ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀ ಬಂದು ನಿಂತಲ್ಲಿ ದೀಪ ಹಚ್ಚ. ನಲ್ಲನಿ ಬಂದದ್ದು ಕಣ್ಣಾರ ಕಂಡದ್ದು ಮನೆಯೆಲ್ಲ ಹೊಳೆವಂತೆ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ನೀ ಬಂದು ನಿಂತಲ್ಲಿ ದೀಪ ಹಚ್ಚ. ನೀ ಬಂದು ನಿಂತಲ್ಲಿ ದೀಪ ಹಚ್ಚ. ತುಂಬ ಚೆನ್ನಾಗಿ ಹಾಡ್ತೀವಿ. ನೋಡು ನಮ್ಮ ಸಂಗೀತದಲ್ಲಿ ಬಹಳ ಪ್ರವೀಣೆ. ಅವಳು ವಿದ್ವತ್ ಎಲ್ಲ ಪಾಸ್ ಮಾಡ್ಕೊಂಡಿದ್ದಾಳೆ, ಬಿ ಕೂಡ ಮಾಡ್ಕೊಂಡಿದ್ದಾಳೆ. ಈ ಕನ್ನಡ ಕಣ್ಮಣಿ ಅಂತ ಪ್ರೋಗ್ರಾಮ್ ಬರುತ್ತಲ್ಲ, ಅದರಲ್ಲಿ ಹಾಡೋದಕ್ಕೆ ಅವಳು ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದಾಳೆ. ಅದು ಮುಂದಿನ ತಿಂಗಳ ಕಾರ್ಯಕ್ರಮ. ಅದರಲ್ಲಿ ಗೆಲ್ಲೇಬೇಕು ಅನ್ನೋದು ಅವಳ ಜೀವನದ ಗುರಿ. ನೀವು ಹೇಳೋದು ನಿಜನೇ, ಅವಳ ಕಂಡ ಕೇಳ್ತಾ ಇದ್ರೆ ಸರಸ್ವತಿನೇ ಒಳ್ಳೆ ಬಂದಿದ್ದಾಳೆ ಅಂತ ಕಾಣುತ್ತೆ. ಹಾ, ನೋಡಮ್ಮ, ಇನ್ನು ನಮ್ಮನ್ನೆಲ್ಲ ಆಯ್ತು, ಇನ್ನೇನು ಹುಡುಗ ಹುಡುಗಿಗೆ ಬಿಟ್ಟಿದ್ದು. ಆನಂದೇ, ಇಂಥ ಹುಡುಗಿ ಸಿಗ್ಬೇಕಾದ್ರೆ ನೀನು 7 ಜನ ಪುಣ್ಯ ಮಾಡಿರ್ಬೇಕಯ್ಯ. ಏನಂತೀಯ? ಏನಂತೀಯಪ್ಪ ಅನ್ನೋದು? ತಂದೆ ತಾಯಿಯಿಂದಲೂ ನನಗೆ ವಿದ್ಯೆ ಬುದ್ಧಿ ಕೊಟ್ಟು ಆಶ್ರಯ ನೀಡಿ ಆಶ್ರಯ ಕೊಟ್ಟಿದ್ದೀರಿ. ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ. ಏನಂತೀಯಮ್ಮ? ಇವನದ್ದಾಯ್ತು, ಇನ್ನು ನೀನೇನಮ್ಮ ಹೇಳ್ತೀಯಾ? ಅದು ನಾನು ಹುಡುಗನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಓಹೋ, ಇದು ಈಗಿನ ಕಾಲ ನೋಡಿ. ಹಾ. ಹಾಗಾಗಿ ನಾವು ಹುಡುಗಿನ ಏನೇನು ಪ್ರಶ್ನೆ ಕೇಳಬೇಕು, ಹುಡುಗನ ಏನೇನು ಪ್ರಶ್ನೆ ಕೇಳಬೇಕು ಅದನ್ನ ಅವ್ರವರೇ ಕೇಳ್ಕೊಂಡ್ಬಿಡ್ತಾರೆ. ಹೌದು. ನೀವಿಬ್ರು ಏನೇನು ಮಾತಾಡ್ಕೊಳ್ತಾರೋ ಮಾತಾಡ್ಕೊಳ್ಳಿ, ಆಮೇಲೆ ನಮ್ಗೆ ಹೇಳಿದ್ರೆ ಅಷ್ಟೇ. ಹೇಗಿದ್ರು ಅವರು ಮುಂದಕ್ಕೆ ಜೊತೆಯಾಗಿ ಚೆನ್ನಾಗಿ ಸಂಸಾರ ಮಾಡಬೇಕಾಗಿದ್ದು ಅವರೇ ಅಲ್ವೇ? ಆಯ್ತು, ಮಾತಾಡ. ಹೋಗು ಆನಂದಿ,
ಹೋಗೋಣ ನೀನು ಮಾತಾಡೋದು. ಎಲ್ಲ ಹೊಳೆದಂತೆ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದೆಲ್ಲಿ ದೀಪ ಹಚ್ಚ ಆಲ್ ರೈಟ್, ಇಲ್ಲೇ ಕೂತ್ಕೊಳ್ಳೋಣ. ದೀಪ ಹಚ್ಚ ದೀಪ ಹಚ್ಚ. ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಹೌದಾ? ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಹಾಡಿರೋದು ಅಥವಾ ಮನೆಯಲ್ಲಿ ಯಾರಾದ್ರೂ ಬೇರೆಯವರು ಹಾಡಿರ್ತಾರ? ಇಲ್ಲ, ಅಮ್ಮನೂ ಹಾಡ್ತಾರೆ, ಆದ್ರೆ ಸ್ಟೇಜ್ ಮೇಲೆ ಆಡಲ್ಲ, ಬಾತ್ರೂಮ್ ಸಿಂಗರ್ ಅಷ್ಟೇ. ನೀವು ಎಲ್ಲಿ ನೀವು ಕಲ್ತಿದ್ದು? ಇಲ್ಲೇ ನಮ್ಮ ಮನೆ ಹಿಂದೆ ಸರಸ್ವತಿ ಟೀಚರ್ ಅಂತ ಇದ್ರು, ಅವ್ರ ಹತ್ರ ಕಲಿತಿದ್ದೆ. ಅದಾದ್ಮೇಲೆ ಈ ಟಿವಿ ರೇಡಿಯೋ ಅಲ್ಲಲ್ಲಿ ಹಾಡು ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡ್ತಿದ್ದೆ. ಏನೇನು ಪ್ರೋಗ್ರಾಮ್ ಕೊಡ್ತೀರಿ? ನಮ್ದು ಒಂದು ದೊಡ್ಡ ತಂಡ ಇದೆ, ಗೀತಾಂಜಲಿ ಅಂತ. ಆ ತಂಡದ ಮೂಲಕ ತುಂಬಾ ಕಡೆ ಪ್ರೋಗ್ರಾಮ್ಗಳು ಕೊಡ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಸುದ್ದಿ ಏನಂದ್ರೆ, ನಾನು ಈಗ ಬರ್ತಾ ಇರೋ ಕನ್ನಡ ಕಣ್ಮಣಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ನಾನು ಕೇಳಿದ್ದೀನಿ ಅದನ್ನ. ಅದು ವರ್ಲ್ಡ್ ವೈಡ್ ಟೆಲಿಕಾಸ್ಟ್ ಆಗುತ್ತೆ. ಹೌದು, ಅದರಿಂದ ನಾವು ಎಲ್ಲ ಕಡೆ ಪ್ರೋಗ್ರಾಮ್ಗಳು ಕೊಡ್ತೀವಿ. ತುಮಕೂರು, ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಬೆಳಗಾವಿ, ಈ ಥರವೇ. ಅಮೆರಿಕಾದಲ್ಲಿ? ಹಾ, ಅಮೆರಿಕದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ, ಅಕ್ಕ ಅಂತ. ಅಲ್ಲಿಂದ ನನಗೆ ಪ್ರತಿ ವರ್ಷ ಇನ್ವಿಟೇಷನ್ ಬರ್ತಾ ಇರುತ್ತೆ. ನಾನೇ ಹೋಗೋದಕ್ಕಾಗಿಲ್ಲ, ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರು ಕಳ್ಸಲ್ಲ. ನಿಮ್ಮ ಗುರುಗಳು ಈಗ ಎಲ್ಲಿದ್ದಾರೆ? ಅದು ಅವ್ರು ತೀರ್ಕೊಂಡು 3 ವರ್ಷ ಆಯಿತು. ಹೋಗ್ಲಿ ಬಿಡಿ. ನೋಡಿ, ನಾನೇ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ನನ್ನೇನೋ ಕೇಳಬೇಕು ಅಂತ ಕರ್ಕೊಂಡ್ಬಂದ್ರಿ. ಕೇಳಿ. ಅದು ನಿಮಗೆ ಹಾಡೋದಕ್ಕೆ ಬರುತ್ತಾ? ಹಾಡೋದು ಸ್ಕೂಲ್ ಡೇಸಲ್ಲಿ ಹಾಡ್ತಿದ್ದೆ. ಹಾಂ. ಆಮೇಲೆ ಎಜುಕೇಷನ್ ಸ್ಟಡೀಸ್ ಅಂತ ಆ ಕಡೆ ಹೆಚ್ಚು ಗಮನ ಕೊಡಬೇಕಾಗಿಲ್ಲ. ಆದರೆ ನೀವು ಹೇಳಿದಾಗೆ ನಾನು ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು. ಮತ್ತೆ ನೀವೇನೂ ಅನ್ಕೊಳ್ಳೋದಿಲ್ಲ ಅಂದರೆ, ನಂದು ಇನ್ನೊಂದು ಪ್ರಶ್ನೆ ಇತ್ತು. ಹೇಳಿ. ನೋಡಿ, ಒಂದು ವೇಳೆ ನಾವು ಮದುವೆ ಆದರೆ ನೀವು ನನ್ನ ಸಂಗೀತದ ಅಭಿರುಚಿಗೆ ಕಲ್ಲು ಹಾಕಬಾರ್ದು. ನನಗೆ ಪ್ರೋಗ್ರಾಮ್ಗಳಿಗೆ ಹೋಗ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ನೀವು ಅಡಚಣೆ ಮಾಡಬಾರ್ದು. ಅಯ್ಯೋ, ನನ್ನ ಹೆಂಡತಿ ಸ್ಟೇಜ್ ಮೇಲೆ ಹಾಡ್ತಾಳೆ ಅಂದರೆ ಸಂತೋಷ ಪಡೋ ವಿಚಾರ ಅಲ್ವಾ? ಹಾಗಾದರೆ ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀರಾ? ಅಯ್ಯೋ, ಅದಕ್ಕೆ ಕೇಳಬೇಕಾ? ನೋಡಿ, ನಂದು ಇನ್ನೊಂದು ಸಣ್ಣ ಕೋರಿಕೆ ಇತ್ತು. ಕೋರಿಕೆ ಗಿರಿಕೆಲ್ಲ ಏನೂ ಇಲ್ಲ, ಏನಿದ್ರು ಡೈರೆಕ್ಷನ್ ಅಷ್ಟೇ ಇದ್ಮೇಲೆ. ಇನ್ನು ಮುಂದೆ ನಾನು ನಿಮ್ಮನ್ನ ನೀವು ಓದ್ತೀನಿ, ನೀವು ನನ್ನ ನೀನು ಓದ್ಬೇಕು. ಏನ್ರಿ, ಇನ್ನೇನಾಯ್ತಲ್ಲ, ಹೋಗೋಣವಾ? ಎಲ್ಲರೂ ಕಾಯ್ತಾ ಇರ್ತಾರೆ. ಮನಸ್ಸೇ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ನೀವಿಲ್ಲೇ ಕೂತೀರಿ, ನಾನು ಹೋಗ್ತೀನಿ. ಬಂದು ನಿಂದೆಲ್ಲಿ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದೆಲ್ಲಿ ದೀಪ ಹಚ್ಚ. ಹಾಗೆ ಎಲ್ಲ ನಮ್ಮ ಆಫೀಸಲ್ಲಿ ನಮ್ಮ ಮದುವೆ ವಿಚಾರ ಕೇಳಿದ್ದು ಕೇಳಿದ್ದೆ, ಕೇಳಿದ್ದು ಕೇಳಿದ್ದೆ, ಕೇಳಿದ್ದು ಕೇಳಿದ್ದೆ, ಕೇಳಿದ್ದು ಕೇಳಿದ್ದೆ. ಹಾಗಾಯ್ತು. ಅಯ್ಯೋ, ಆಗ್ಲಿಂದ ನಿನಗೆ ಕಾಯ್ತಾನೆ ಇದೀನಿ ಕಣೋ. ಮನೆ ಹತ್ರನೇ ಇದೆಯಾ? ಸರಿ ಸರಿ, ಬೇಗ ಬಾ, ಕಾಯ್ತಾ ಇರ್ತೀನಿ. ಈಗ ಯಾವ್ದೆ ಫೋನು? ಅದೇ ನಮ್ ದೊಡ್ಡಪ್ಪನ ಮಗ ಕಾಂತು ಅಂತ. ಮನೇಲೇ ಇದೆಯಾ? ಮನೆಗೆ ಬರ್ತೀನಿ ಅಂತ ಕೇಳ್ತಾ ಇದ್ದ. ಬರ್ತೀನಿ ಅಂತ ಅಂದ ಅವನು. ಅವನು ಹಾಡು ಹೇಳ್ತದ? ಏ ಹೌದು, ನನ್ನ ಜೊತೆನೆ ಹಾಡ್ತಾ ಇದ್ದ. ಇನ್ನೊಂದು ವಿಷಯ ಏನ್ ಗೊತ್ತಾ, ನನ್ನ ಮದುವೆ ಆಗಿಂತ ಮುಂಚೆ ಅವನೇ ಫಸ್ಟ್ ಆಗಿದ್ದು. ನಿಮ್ ಫ್ರೆಂಡ್ಸ್ ಎಲ್ಲ ಮ್ಯೂಸಿಷಿಯನ್ಸ್ ಏನ್ ಬಂದು? ಅದೊಂಥರ ಹಾಗೆ ಅನ್ಕೊಳ್ಳಿ. ಈಗ ಮ್ಯೂಸಿಷಿಯನ್ ಫ್ರೆಂಡ್ಸು ಮ್ಯೂಸಿಷಿಯನ್ಸೆ, ಪೊಲೀಸ್ ಗರ್ಲ್ ಫ್ರೆಂಡ್ಸು ಪೊಲೀಸೆ, ಲಾಯರ್ ಫ್ರೆಂಡ್ಸು ಲಾಯರ್ಸೆ, ಡಾಕ್ಟರ್ ಫ್ರೆಂಡ್ಸು ಡಾಕ್ಟ್ರು, ಕಳ್ಳರ್ ಫ್ರೆಂಡ್ಸು ಟೆರರಿಸ್ಟ್ ಫ್ರೆಂಡ್ಸು ಟೆರರಿಸ್ಟ್. ಅದೆಲ್ಲ ಹಾಗೇನೆ ಒಂಥರ. ಅರೆ ಬಂದ ಅಂತ ಕಾಣುತ್ತೆ, ನಾನು ಹೋಗಿ ಬಾಗಿಲು ಸೇರಿ. ನೀನು ದೊಡ್ಡಬಾರ್ದು, ನೀನ್ ಕುತ್ಕೋ, ಹಾಯಾಗಿ ಕೂತಿರ್ಬೇಕು ನೀನು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಓ ಕಾಂತು, ಬನ್ನಿ ಬನ್ನಿ ಬನ್ನಿ. Hello. ಹಾಯ್. ಅರೆ ಕಾಂತು, ಬಾ ಕೂತ್ಕೋ, ಬಾ ಕೂತ್ಕೋ. ಕಾಂತು, ಇವರೇ ಕಣೋ ನನ್ನ ಹಬ್ಬಿ, ಆನಂದ್ ಚೌಧರಿ ಅಂತ. ಇದೇನೆ ಹೀಗೆ ಹೇಳಿದ್ಯಾ? ಮದುವೆಗೆ ಬಂದಿರ್ಲಿಲ್ವಾ? ಓ, ನೀವು ಸಂಗೀತ ನಕ್ಷತ್ರ ಏನು? ತರ ಹಾಗೆ ಅನ್ಕೋ. ಆನಂದ್, ನಮ್ಮ ಕಾಂತುಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತರ್ತೀರಾ? ಅಯ್ಯೋ, ತಾನಳ ಬಗ್ಗೆ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ.
ಮಹಾರಾಣಿಯ ಹಾಗೆ. ನಿನ್ ಗಂಡ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ನೀನ್ ಯಾಕೆ ಇಲ್ಲಿದ್ಯಾ? ನಿನ್ ಅತ್ತೆ ಮನೆ ಇಲ್ವಾ? ಏನ್ ಹೇಳ್ಲಿಕ್ಕಂತ, ನನಗೆ ಅತ್ತೆ ಮನೆನೂ ಇದೆ, ತವರ ಮನೆನೂ ಇದೆ. ಯಾಕೆ? ಇವರು ಶೃಂಗೇರಿ ಕಡೆಯವರು ಕಣೋ. ಅವ್ರ ಅಪ್ಪ ಅಮ್ಮ ಅದ್ಯಾವುದೋ ಹೊಳೆಯಲ್ಲಿ ಸ್ನಾನ ಮಾಡಕ್ ಹೋದ್ರಂತೆ. ಅಲ್ಲಿ ಒಂದ್ ದೊಡ್ಡ ಪ್ರವಾಹ ಬಂದು ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ರು. ಅದಾದ್ಮೇಲೆ ಇವ್ ದೂರದ ಸಂಬಂಧಿ ಯಾರು ಶ್ರೀಕಂಠ ಅನ್ನೋರ್ ಮನೇಲಿ ಇದ್ರಂತೆ. ಅವ್ರ ಮನೇಲಿ ಇಟ್ಕೊಂಡು ಓದಿ ಮತ್ತೆ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರು. ನಾನು ಪಾಸ್ ಮಾಡಿದ್ಮೇಲೆ ಕೆಲಸ ಎಲ್ಲ ಹುಡ್ಕೋದಿದೆ ಇದೆಯಲ್ಲ, ಹಾಗೆ ಸಂಬಂಧನೂ ಬಂತು ನನಗೆ. ಇನ್ನು ನಮ್ಮಮ್ಮ ಇದ್ದವರು ಹೊಸ ಮನೆ ಯಾಕೆ ಹುಡುಕ್ತೀರಾ, ನಮ್ಮ ಮನೆನೇ ಇದೆಯಲ್ಲ ಇಲ್ಲೇ ಬಂದ್ಬಿಡಿ ಅಂದ್ರು. ಅವ್ರಿಗೂ ಅದೇ ಬೇಕಾಗಿತ್ತು. ಹೀಗೆ ಮನೆ ಅಡಿ ಆಗ್ತು ಅಷ್ಟೇ. ಸರಿ ಸರಿ ಅದ್ಬಿಡು, ನಾನು ಬಂದ್ ವಿಚಾರನ ಮತ್ತೆ ಹೋಗಿದ್ದೆ ನೋಡು. ಏನು? ಒಂದು ವಿಷಯ ಗೊತ್ತಾ? ಏನು? ಈ ಸರ್ತಿ ರಾಜ್ಯೋತ್ಸವ ಪ್ರಶಸ್ತಿಗೆ ಹೆಸರು ರೆಕಮೆಂಡ್ ಮಾಡಿದ್ದಾರೆ ಕಣೆ. ಒಳ್ಳೆ ತಮಾಷೆ ಮಾಡ್ದೆ ಕಣೋ. ನನ್ನ ಹೆಸರು ರಾಜ್ಯೋತ್ಸವ ಪ್ರಶಸ್ತಿಗ ಅಲ್ಲ ಕಣೋ ಕಾಸು. ಅಲ್ಲಿ ಎಷ್ಟು ಜನ ಸೀನಿಯರ್ಸ್ ಇದ್ದಾರೆ ಅಂತ ನಿನಗೆ ಗೊತ್ತೇನೋ? ಅದು ಬಿಟ್ಟು ಈ ಜಾತಿ, ಹಣ, ಇನ್ಫ್ಲೂಯೆನ್ಸು ಇದೆಲ್ಲ ಇರ್ಬೇಕಾದ್ರೆ ನಮ್ಮಂತವ್ರಿಗೆ ಎಲ್ಲೋ ಅದನ್ನ ನೋಡೆ, ಸಿಗಬೇಕು ಅಂತಿದ್ರೆ ಸಿಕ್ಕೇ ಸಿಗದು. ಅದೆಲ್ಲ ಬಿಡು. ಹೇಗೆ ನಡೀತಾ ಇದೆ ನಿನ್ನ ಕನ್ನಡ ಪ್ರೋಗ್ರಾಮ್ ರಿಹರ್ಸಲ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಕಣೋ. ಓ, ಹಾಗಾದ್ರೆ ಈ ಸತಿ ಗೆಲ್ಲೋದು ನೀನೇ ಏನೋ? ಎಲ್ಲ ಬಿಸಿ ಬಿಸಿ ಕಾಫಿ ತಗೊಳ್ಳಿ ತಗೊಳ್ಳಿ. ತಗೊಳ್ಳೋ. ಥ್ಯಾಂಕ್ ಯು. 3 ಜನ ಒಟ್ಟಿಗೆ ಕುಡಿಯೋಣ. ಆನಂದಿ, ಏನೋ ಅನ್ಕೊಳ್ಳೋದಿಲ್ಲ ಅಂದ್ರೆ ಒಳಗೆ ಕಾಫಿ ಕುಡಿತೀರಾ? ಸರಿ ಬಿಡು. ಅಲ್ಲ ಕಣೆ, ಅದ್ಯಾಕೆ ಅವ್ನ ಹಾಕಿ ಕಳಿಸ್ಬಿಟ್ಟೆ? ಅವ್ನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೋಡು ಕಾಂತು, ನನ್ನ ಸ್ನೇಹಿತರ ಹತ್ರ ಮಾತಾಡ್ಬೇಕಾದ್ರೆ ಅವರು ಇಲ್ಲಿ ಮಧ್ಯದಲ್ಲಿರೋದು ನನಗೆ ಸರಿ ಹೋಗಲ್ಲ. ಅದು ಸರಿ ಕಣೆ, ಹಾಗಂತ ಈಗ ಮುಖದ ಮೇಲೆ ಹೊಡೆದ ಹೇಳೋಕ್ಕಾಗತ್ತ? ನೋಡೋದು ನನ್ನ ಹೆಂಡತಿ ಏನಾದ್ರು ಈ ರೀತಿ ಮಾಡ್ಬಿಟ್ಟಿದ್ರೆ ದಬಾಯಿಸ್ಬಿಡ್ತಿದ್ದೆ ಅಷ್ಟೇ. ಇದೇನೋ ಕಾಂತು ಹೀಗ್ ಮಾತಾಡ್ತಾ ಇದ್ಯಾ? ಅಲ್ಲ ಕಣೋ, ನಿನ್ ಹೆಂಡತಿ ನೀನ್ ಏನೇ ಅಂದ್ರೂ ಅನ್ಸ್ಕೊಂಡಿರ್ತಾಳೇನೋ? ಅನ್ನಿಸ್ಕೊಂಡ್ರೆ ಇನ್ನೇನು ಮಾಡ್ತಾಳೆ? ಬುದ್ಧಿ ಇಲ್ಲ ಕಣೋ ನಿನ್ ಹೆಂಡತಿಗೆ. ಅಲ್ವೋ, ಅವಳಿಗೆ ಅಂತ ಅವಳ ವ್ಯಕ್ತಿತ್ವ ಇರಲ್ವೇನೋ? ಇರತ್ತೆ ಕಣೆ, ಆದ್ರೆ ಹೆಂಡತಿ ಆದವಳು ಗಂಡನಿಗೆ ಯಾವ ಸ್ಥಾನ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಆಗ್ಲೇ ಸಂಸಾರದ ಹತ್ರ ಸೊಗಸಾಗಿ ಸಾಗೋದು. ಕಾಂತು, ಒಳ್ಳೆ 50 ವರ್ಷ ಸಂಸಾರ ಮಾಡಿರೋ ತರ ಮಾತಾಡ್ತಾ ಇದೆಯಲ್ಲ. ನೋಡು, ನಿಂಗೊಂದು ವಿಷಯ ಗೊತ್ತಾ? ಈ ಅಮೆರಿಕ, ಯುರೋಪ್ ಅಂತ ದೇಶಗಳಲ್ಲಿ ಗಂಡನೇ ಕಣ್ಣು ಅಡುಗೆ ಮಾಡೋದು. ಹೆಂಡತಿ ಕೆಲಸ ಏನಿದ್ರು ನೀಟಾಗಿ ಟಿಪ್ ಟಾಪ್ ಆಗಿ ರೆಡಿ ಆಗೋದು. ಒಂದ್ ವೇಳೆ ಯಾರೋ ಗೆಸ್ಟ್ ಬಂದ್ರು ಅನ್ಕೋ, ಗಂಡ ಮಾಡಿರ್ತಾನಲ್ಲ ಅಡುಗೆ, ಅದನ್ನ ಹೆಂಡತಿ ತಂದು ಸರ್ವ್ ಮಾಡೋದು. ಎಷ್ಟು ಸಿಂಪಲ್ ನೋಡು. ಅಲ್ಲ, ಅದು ಅಮೆರಿಕ, ಇದು ಇಂಡಿಯಾ. ಅವ್ರೇನೋ ಮಾಡ್ತಾರೆ ಅಂತ ನಾವು ನಮ್ಮ ಸಂಪ್ರದಾಯ ಬದಲಾಯಿಸ್ಕೊಳಕ್ಕಾಗಲ್ಲ. ನೀನೇನೇ ಹೇಳು, ಅಮೆರಿಕ, ಯುರೋಪ್ ಎಕ್ಸಾಂಪಲ್ ಕೊಟ್ಟಿದ್ದು ನಂಗೆ ಚೂರು ಇಷ್ಟ ಆಗಿಲ್ಲ. ಅಲ್ಲ, ನೀನು ಇನ್ನೊಂದು ವಿಷಯ ಗೊತ್ತಾ? ಎಷ್ಟೋ ದೇಶಗಳಲ್ಲಿ ಮದುವೆ ಅನ್ನೋ ಸಂಪ್ರದಾಯನೇ ಇರಲ್ಲ. ಅದಕ್ಕೆ ಹೇಳ್ತೀನಿ. ಸರಿ, ಇಲ್ಲಿ ನಿಮ್ಗೆ ಯಜಮಾನ ಬರ್ತಾರಲ್ಲ? ಆನಂದಿ, ಮತ್ತೆ ನನ್ನ ಪಾರ್ಟಿ ಇದೆ, ನಾವು ಬರ್ತೀನಿ. ಅರೆ ಅಯ್ಯೋ ನೋಡು ಅಮ್ಮ. ಬರ್ತೀರಾ ಅತ್ತೆ? ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀಪ್ಪ? ಪಾರ್ಟಿಗೆ ಹೋಗಿ ಬರ್ತೀನಿ, ಲೇಟ್ ಆಗುತ್ತೆ. ಅಮ್ಮ ನೋಡು, ನನಗೆ ಕನ್ನಡ ಬಂದು ರಿಹರ್ಸಲ್ ಇತ್ತು, ಮರ್ತೇ ಬಿಟ್ಟಿದ್ದೀನಿ. ಟೈಮ್ ಆಗೋಯ್ತು. ಕಾಂತು, ನೀನು ಅನ್ಕೋಬೇಡ, ಇನ್ನೊಂದ್ಸತಿ ಸಿಗ್ತೀನಿ ನಿನಗೆ. ಟೈಮ್ ಆಯ್ತು ಮೇಡಮ್, ನಾನು ಹೊಡ್ತೀನಿ. ಬರ್ತೀನಮ್ಮ. ಸಂಗೀತ, ನೋಡಿದ್ಯಪ್ಪ, ನನ್ನ ಮಗಳ ಸಂಸಾರ ನೋಡಿದೆ. ಅವರಿಬ್ಬರಲ್ಲೂ ಹೊಂದಾಣಿಕೆನೇ ಇಲ್ಲ. ಏರಿಗೆ ಹೇಳಿದ್ರೆ ನಾನು ಏನು ಹೇಳಲ್ಲ. ಇವು ಯಾವಾಗ ನೋಡಿದ್ರು ಸಂಗೀತ 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 ಅಂತ ಹೊರಗೋಗ್ತಾ ಇರ್ತಾಳೆ. ನನ್ನ ಅಳಿಯ ಯಾವಾಗ ನೋಡಿದ್ರು ಪಾರ್ಟಿ ಪಾರ್ಟಿ ಅಂತ. ಹೀಗೆ ಇದ್ರೆ ಇವ್ರ ಸಂಸಾರ ಹ್ಯಾಕ್ ಸಾಗುತ್ತೆ? ಸರಿ ಹೋಗುತ್ತೆ ಬಿಡಿ. ಎಷ್ಟು ದಿವಸ ಅಂತ ಹೀಗಿರಕ್ಕಾಗುತ್ತೆ? ಅಲ್ಲ ಆಂಟಿ, ನೀವು ಕೆಲಸ ಮಾಡಬಾರ್ದು. ಏನ್ ಹೇಳು, ನನ್ನ ಮಗಳ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ನಾನು ಏನ್ ಮಾಡೋದು ಸಿದ್ಧ. ನೋಡಿ ಆಂಟಿ, ನೀವು ನಡೀತಾ ಇರೋದ್ರಿಂದ ನಿಮ್ಮ ಅಣ್ಣ ಅವ್ರು ಹೇಳಿದ್ರು. ಯಾರು? ರಾಮಣ್ಣಂಗೆ? ಅಯ್ಯೋ, ಅವನು ಮೊದಲೇ ಬಾಯ್ ಮಾಡ್ಕಪ್ಪ. ಅವನ ಹತ್ರ ಹೇಳಿ ಉಳಿಯೋಕ್ಕಾಗುತ್ತೆ ನಾನು? ನೋಡಿ ಆಂಟಿ, ನಿಮ್ಮ ಮಗಳ ಸಂಸಾರ ಸರಿ ಹೋಗ್ಬೇಕು. ಸರಿ ಹೋಗ್ಬೇಕು ಅಂದ್ರೆ ನಾವೇನಾದ್ರೂ ಮಾಡಲೇಬೇಕು. ನಿಮ್ಮ ಮಾತು ಸರಿ ಕಣ. ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡೋಣ. ಸರಿ, ನಾನು ನೋಡ್ತೀನಿ. ನನಗೂ ಟೈಮ್ ಆಯ್ತು. ನೀವು ಹೊರಟಿಯಪ್ಪ? ಸರಿ ಹೊರಡು, ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಬರ್ತೀನಿ ಆಂಟಿ. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ಸಂಗೀತ, ಏನು ಅದ್ಯಾ
ಪ್ರೀತಿಯಿಂದ ಕರೀತಾ ಇದ್ದೀನಿ ಕಣೆ. ನೋಡು, ಈ ಪ್ರೀತಿ ಗೀತಿ ಎಲ್ಲ ಸಿನಿಮಾದಲ್ಲಿ ಮಾತ್ರ. ಅದೇನ್ ಹೇಳ್ಬೇಕು ಅಂತಿದ್ಯಾ ಬೇಗ ಹೇಳು. ನನ್ಗೆ ಕನ್ನಡ ಕಣ್ಮಣಿ ರಿಹರ್ಸಲ್ಗೆ ಹೊತ್ತಾಯ್ತು. ನೋಡು, ನಿಂಗೆ ನಾನು ನಿನ್ನೆ ಹೇಳಿದ್ದೆ ಊಟಿಗೆ ಹೋಗ್ಬೇಕು, ನನ್ನ ಫ್ರೆಂಡ್ ಮದುವೆ ಇದೆ ಅಂತ. ಯಾವಾಗ ನೋಡಿದ್ರು ಕನ್ನಡ ಕಣ್ಮಣಿ ಕನ್ನಡ ಕಣ್ಮಣಿ. ನಾನು ನಿನ್ಗೆ ನಿನ್ನೆ ಹೇಳಿಲ್ವಾ ಊಟಿಗೆ ಬರೋದಿಲ್ಲ, ರಿಹರ್ಸಲ್ ಇದೆ ಅಂತ. ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡು ಅಂದ್ರೆ ಹೇಳಿದ್ದೀನಿ ನಾನು. ನೋಡು, ನೀನ್ ಏನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ. ಊಟಿಗೆ ಬರ್ಬೇಕು ಅಷ್ಟೇ. ನಾನ್ ಬರಲ್ಲ ಬರಲ್ಲ ಬರಲ್ಲ. ಬಾ 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 ಬಾ, ಅಲ್ಲಿ ಕೇಳಿಸ್ತಾ ಇದೆ ನಿನ್ ಕೂಗಾಟ. ಏನ್ ನಡೀತಾ ಇದೆ ನಿಮ್ಮಿಬ್ಬರ ನಡುವೆ? ಯಾಕೆ ಈ ಜಗಳ ಮಾಡ್ತಾ ಇದ್ದೀರಾ? ಅಮ್ಮ, ನಾನು ನಿಮಗೆ ನಿನ್ನೆನೆ ಹೇಳಿದ್ದೀನಿ ಇವ್ರ ಫ್ರೆಂಡ್ ಬಗ್ಗೆ ಇವ್ರ ಜೊತೆ ಊಟಿಗೆ ಬರೋದಿಲ್ಲ ಅಂತ. ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡು ಅಂತ ಹೇಳಿದೀನಿ. ಸುಮ್ಮನೆ ನನಗೆ ಫೋರ್ಸ್ ಮಾಡ್ತಾ ಇದ್ದ ನೋಡು. ಬುದ್ಧಿ ಇದೆಯಾ ನಿಮಗೆ? ಅಲ್ಲ ಕಣೆ, ಮದುವೆ ಆದ ವಸ್ತು. ನನ್ನ ನಡಿನಲ್ಲಿ ಆಸೆ ಇರೋದು. ಊಟಿಗೆ ಕರೀತಾ ಇದ್ದೀನಿ, 4 ದಿನ ಸುತ್ತಾಡ್ಕೊಂಡು ಬಾ. ಇನ್ನೊಂದ್ಸಲ ಅಳಿಮಯ್ಯ, ಅವಳಿಗೆ ನಾನು ಬೇಗ ಹೇಳ್ತೀನಿ, ಸ್ವಲ್ಪ ಇರಿ. ನೋಡು, ಇಬ್ರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ ಕಣೆ. ನನಗೆ ಇಷ್ಟ ಇಲ್ಲ ಅಮ್ಮ, ನಾನು ಹೋಗಲ್ಲ. ಕಡೆಯದಾಗ ಹೇಳ್ತಾ ಇದ್ದೀನಿ, ಬರ್ತೀಯ ಇಲ್ವಾ ಹೇಳು. ನಾನು ಬರೋದಿಲ್ಲ. ಬರೋದಿಲ್ಲ ಅಂದ್ರೆ ನಾನು ನೋಡು ಟಿಕೆಟ್ ಹರಿದಾಕ್ಬಿಡ್ತೀನಿ. ಬಿಸಾಕ ಹೋಗೋ, ಹೇಳಿಲ್ಲ ಬರಲ್ಲ ಅಂತ. ಹರಿದಾಕ್ಬಿಡ್ತೀನಿ. ನೋಡು, ನನಗೆ 1000 ಸತಿ ಹೇಳೋದಕ್ಕೆ ಬರಲ್ಲ. ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ. ಏನು ಇದು ಆನಂದಿ, ಹೀಗೆ ಹೊಡ್ತಾ ಇದೆಯಾ ಬಿಲ್ಬಿಲ್ನೆ? ಏನು ಸಮಾಚಾರ? ಬರ ಒಳಗಡೆ ಹೋಗೋಣ. ನನಗೆಲ್ಲ ಹೋಗ್ಬೇಕು. ಸರಿ. ಅಣ್ಣ, ಯಾಕಮ್ಮ ಅವನು ಆಗೋದಾ? ಸರಿಯಾದ ಟೈಮಿಗೆ ಬಂದೆ ಅಣ್ಣ. ನೀನು ಏನು? ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ. ಏನಾಯ್ತು? ನಿಂತಿದ್ದಾಳಲ್ಲ, ಹೋಗಿ ಹೋಗಿ ಅವಳನ್ನೇ ಕೇಳಿ ಏನ್ ನಡೀತು ಅಂತ. ಎಲ್ಲ ವಿವರವಾಗಿ ಅವಳೇ ಹೇಳ್ತಾಳೆ. ಸಂಗೀತ, ಏನು ಏನಾಯ್ತಮ್ಮ? ಏನಾಗುತ್ತೆ? ಏನೂ ಆಗಿಲ್ಲ. ಇದೇನಿದು ಹೇಗಿರುತ್ತೆ? ಏನೂ ಆಗಿಲ್ಲ ಅಂತ ಅವಳನ್ನು ನೋಡಿದ್ರೆ ನಿನ್ ಕೇಳಿ ಅಂತ ಹೇಳ್ತಾರೆ. ಇದೇನಿದು ಇದೆಲ್ಲ ಇರ್ತೇವೆ ಉತ್ಪಾರ ಅವ್ನು ಬೇರೆ ಕೋಪಿಸ್ಕೊಂಡು ಹೊರಬಿಡೋದ? ಏನಾಯ್ತಮ್ಮ? ನೋಡಿ, ನಾನು ನಿಮ್ಗೆ ಮದ್ವೆಗೆ ಮುಂಚೆನೆ ಹೇಳಿದೆ ನನಗೆ ಸಂಗೀತನ ಇಷ್ಟಪಡುವಂತ ವರ ಬೇಕು ಅಂತ. ಹೌದು, ಈಗೇನಾಯ್ತು? ಅವ್ನು ಸಂಗೀತ ಇಷ್ಟಪಟ್ಟಿದ್ದೆಲ್ಲ. But this fellow doesn't like my music at all. ಏನ್ ಮಾಡ್ಲಿ ನಾನು? ಅವನು ಸಂಗೀತ ಇಷ್ಟಪಡ್ತಿದ್ದಾನೆ ಕಣೆ. ಹೌದು. ನೀನು ಹಾಗೆ ಅನ್ಕೊಂಡಿದ್ದೀಯ ಅಷ್ಟೇ. ನೀವೇ ಇಬ್ರು ಮಾತಾಡಿ ಒಪ್ಪಿಗೆ ಕೊಟ್ಬಿಟ್ಟಾನೆ ನಾವು ನಿನ್ನ ಮದುವೆ ಮಾಡಿದ್ದು. ಹಾ, ನೋಡಮ್ಮ, ನನ್ಗೆ ಅವನಿಗಿಂತ ಸಂಗೀತನೇ ಮುಖ್ಯ ಕಣಮ್ಮ. ಅವನ ಮದುವೆ ಆಗಿದ್ದೀನಿ ಅಂತ ಅವನ ಹಿಂದೆನೆ ಮರ ಸುತ್ತಕ್ಕೆ ಆಗೋದಿಲ್ಲ ಅಮ್ಮ. ನೋಡು, ನನಗೆ ಹೊತ್ತಾಯ್ತು. ನನ್ನ ತಲೆ ಕೆಡಿಸ್ಬಿಡ, ನಾನು ಬರ್ತೀನಿ. ಏನು ಹೇಳ್ತೀರಾ? ಎಲ್ಲ ಸರಿ ಹೋಗ್ತೀರಿ? ಏನ್ ಸರಿ ಹೋಗುತ್ತೆ ಅಣ್ಣ? ಯಾಕೋ ಎಲ್ಲೋ ತಾಳ ತಪ್ತಾ ಇದೆ ಅನಿಸ್ತಾ ಇದೆ. ನಾನು ಇವರಿಬ್ಬರಿಗೂ ಮದುವೆ ಮಾಡಿ ಮಾಡಿಬಿಟ್ಟೆ ಅನಿಸ್ತಾ ಇದೆ. ಇಲ್ಲ, ಹೊಂದ್ಕೊಳಕ್ ಸ್ವಲ್ಪ ಸಮಯ ಬೇಕು. ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸ್ವಲ್ಪ ಸಮಯ ಬೇಕು. ಅಣ್ಣ, ಇಬ್ಬರು ಬಿಟ್ಟು ನೀನ್ ಪಾಡಿದ್ದು ನಮ್ಮ ಮನೆಗೆ ಕೊಡೋದು. ಹಾಗೆಲ್ಲ ಅಣ್ಣ, ನಿಂತ ಕಡೆಗೆ ಈಗಿನಿಂದ ಈಗ ಹೊರಡೋದ್ರೆ ನಾ ಹ್ಯಾಕ್ ಹೊರಡ್ಲಿ ಹೇಳು? ಬಾ, ನೀನು ನಮ್ಮನೆಗೆ ಬಾ. ಇಲ್ಲ, ನಾನು ಒಂದಿರತ್ತೆ ಮನೆ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಗಂಡ ಇದ್ದಾನೆ. ಹೊಸದಾಗಿ ಬಂದಾಗಿರೋರು ಅವ್ರಿಬ್ರು ಈ ನನ್ನ ಜೊತೆ ಬಾ. ನನ್ನ ಕೆಲಸ ಮಾಡೋಣ. ಇವತ್ತು ಬೇಡ, ನಾಳೆ ಬರ್ತೀನಿ ಅಣ್ಣ. ನಾಳೆ ಬೇಡ, ಏನು ಬೇಡ, ಇವತ್ತು ಬಾ, ನೀನು ನನ್ನ ಜೊತೆ ಬರ್ಬೇಕು. ಅಣ್ಣ, ಅವರಿಬ್ರಿಗೂ ಬಿಟ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಬಾ, ಹೋಗಿ ಬಟ್ಟೆ ತಗೊಂಡು. ಸರಿ. ಅಮ್ಮ, ಇದೇನು ಹೊರಟೇ ಬಿಟ್ರಲ್ಲ? ಹೌದು, ನಾನು ಒಟ್ಟ 4 ದಿವಸ ಕರ್ಕೊಂಡು ಹೋಗ್ತೀನಿ. ಇದೇ ಊರಲ್ಲಿ ತಾನೆ, ಎಲ್ಲೂ ದೂರ ಹೋಗ್ತಾ ಇಲ್ಲ. ಬೇಕು ಅಂದರೆ ನೀನು ಫೋನ್ ಮಾಡ್ತಾ ಇರ್ತಾರೆ ಅಷ್ಟೇ. ನೀವಿಬ್ರು ಇದೇ ಜೊತೆ ಆಯ್ತಾ? ಬಾ, ಹೋಗೋಣ. ಓ, ಇದೇನು ಬ್ಯಾಗು? ಅವಳನ್ನ 4 ದಿವಸ ನಮ್ಮ ಮನೇಲಿರೋದು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆಯ್ತಾ? ನೀವಿಬ್ರು ಗಂಡ ಹೆಂಡತಿ ಜೊತೆಲಿ ಚೆನ್ನಾಗಿ ಬಾ. ಮತ್ತೆ ಎಂಜಾಯ್. ಅಮ್ಮ, ನಿಧಾನಕ್ಕೆ ಹೋಗ್ಬಮ್ಮ. ಬಾ. ಹುಷಾರತ್ತೆ. ಬಾ. ಅವಳೇ ನಾನು ನೋಡ್ಕೊಂಡು ಮತ್ತೆ ಹುಷಾರು. ಸೋರುತ್ತಿಗುದು ಮನೆಯ ಮಾಳಿಗೆ, ಸೋರುತ್ತಿಗುದು ಮನೆಯ ಮಾಳಿಗೆ. ಮಾತು ಕೇಳ. ಏನು ಮೊದಲು ಆ ಮೊಬೈಲ್ ಸೈಡ್ ಇಡು. ಏನು ಅಂತ ಹೇಳು. ನೀನು ಯಾಕೆ ನನ್ನ ದೂರ ಇಟ್ಟಿದ್ಯಾ? ಯಾಕಂದ್ರೆ
ನನಗೆ ನೀನು ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ. ಮತ್ತೆ ಮದುವೆ ಯಾಕಾದೆ? ಮನೇಲಿ ಕೋರ್ಸ್ ಮಾಡಿದ್ರು, ಬೇರೆ ವಿಧಿ ಇರ್ಲಿಲ್ಲ, ಮದುವೆ ಆದ್ರೆ ನನ್ನ ಕರ್ಮ. ನನ್ನ ಕತೆ ನಿನಗೇನಾಗಿದೆ? ಯಾವ್ದೋ ರೋಡಲ್ಲಿ ಇದ್ದೆ, ಈಗ ನೋಡು ಎಂತ ಒಳ್ಳೆ ಮನೆ ಸಿಕ್ಕಿದೆ ಇರೋದಕ್ಕೆ. ಯಾವ್ದೋ ಹೋಟ್ಲಲ್ಲಿ ಊಟ ಮಾಡ್ಕೊಂಡಿದ್ದೆ, ಈಗ 3 ಹೊತ್ತು ಮನೆ ಊಟ ಸಿಕ್ತಿದ್ಯಲ್ಲ, ಇನ್ನೇನ್ ಬೇಕು ನಿನಗೆ? ಹೆಂಡತಿ ಸಿಗ್ಲಿಲ್ವಲ್ಲ? ನೋಡು, ಈ ಪ್ರೀತಿ ಗೀತಿ ಎಲ್ಲ ಸಿನಿಮಾದಲ್ಲಿ ಮಾತ್ರ. ನನಗೆ ರಿಹರ್ಸಲ್ಗೆ ಟೈಮ್ ಆಗ್ತಾ ಇದೆ, ನಾನು ಬರ್ತೀನಿ. ಎಲ್ಲಿ ಹೋಗ್ತೀಯ? ರಿಹರ್ಸಲ್ ಹೋಗ್ತಿದ್ದೀನಿ ಅಂತ ಹೇಳ್ತಿಲ್ವಾ? ಒಳ್ಳೆ ಹುಚ್ಚಿನ ಕಟ್ಕೊಂಡಾಯ್ತು. ರುದಿಯುವುದು ಮನೆಯ ಮಾಳಿಗೆ ದಾರುಗಟ್ಟ ಮದುವೆ ಆಗೋದು ಆದ್ರೆ 28 ಗುಣ ಕೂಡ ಬರುತ್ತೆ ಅಂದ್ರು, ಆದ್ರೆ 7 ಗುಣನೇ ಅರ್ಥ ಆಗ್ಲಿಲ್ಲ. ಎಲ್ರಿಗೂ ಮದುವೆ ಆದಾಗ ಒಂದು ಸಂತೋಷ ಇರುತ್ತೆ, ಹನಿಮೂನ್ಗೆ ಹೋಗ್ಬೇಕು ಅಂತ. ಅದೇ ತರ ಬಾರೆ ಹನಿಮೂನ್ಗೆ ಹೋಗೋಣ ಅಂತ ಕಂಡ್ರೆ ನಿನ್ ಕಂಡ್ರೆ ನನಗೆ ಇಷ್ಟನೇ ಇಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ತಾಳೆ. ಏನ್ ಮಾಡ್ಲಿ? ನನಗೆ ಯಾರು ಮದುವೆ ಮಾಡಿಸಿದ್ರೋ ಅವ್ರನ್ನೇ ಕೇಳಬೇಕು, ಅವ್ರನ್ನೇ ಕರೆಸಿ ನನ್ನ ಸಮಸ್ಯೆನ ಬಗೆಹರಿಸ್ಕೊಬೇಕು. ನನ್ ಮದುವೆ ಮಾಡಿಸಿದ್ದು ನಮ್ಮ ಕಂಟಿ ಮಾವ, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಕಂಟಿ ಮಾವ, ಮೇಲಕ್ಕೇರಿ ಮೆಟ್ಟಲಾರೆ ಸೋರುದಿಯುವುದು ಮನೆಯ ಮಾಳಿಗೆ ಮಾಳಿಗೆ ಸೋರುದಿಯುವುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುದಿಯುವುದು ಮನೆಯ ಮಾಳಿಗೆ. ಆಮೇಲೆ ಏನು ಅಷ್ಟೊಂದು ಅರ್ಜೆಂಟಾಗಿ ಮಾಡ್ತಾ ಇರುತ್ತೆ? ಕಂಟಿ ಮಾವ, ಓಡಿ ಬಂತು. ನೀವು ಬರೋದು ಎಲ್ಲಿ ತಡ ಆಗೋಗುತ್ತೋ ಅಂತ ನನ್ ಓಡಿ ಬಂದಾಗ ಕೂತ್ಕೊಳ್ಳಿ. ಏನ್ ಕತೆ ಇದೆ? ಏನಾಯ್ತು? ಎಲ್ಲ ನಾನು ನಿಂತಿದೆ ಸಮಾಚಾರ. ಯಾಕೆ ಏನಿರುತ್ತೆ? ನನಗೂ ಅವ್ರಿಗೂ ಒಂದು ಸ್ವಲ್ಪನೂ ಹೊಂದಾಣಿಕೆನೇ ಇಲ್ಲ ಕಂಟಿ ಮಾವ. ಅದೇನು? ಯಾವಾಗ ನೋಡಿದ್ರು ಮೊಬೈಲು, ಫೋನು, ಸಂಗೀತ ಇದೇ ಆಗೋಯ್ತು. ಬಾರೆ 4 ದಿನ ಹೊರಗಡೆ ಹೋಗಿ ಬರೋಣ ಅಂದ್ರೆ ನಿನ್ ಕಂಡ್ರೆ ನನ್ಗೆ ಇಷ್ಟನೇ ಇಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ತಾಳೆ. ನನಗಂತೂ ಸಾಕು ಆಗ್ಬಿಟ್ಟಿದೆ ಮಾವ. ಅದೇನ್ ಮಾಡ್ತೀರೋ ನೀವೇ ನನ್ನ ಸಮಸ್ಯೆನ ಬಗೆಹರಿಸ್ಬೇಕು. ಮದುವೆ ಮಾಡಿ ನೀನು ಚೆನ್ನಾಗಿರ್ತೀಯ ಅಂತ ನೋಡಿದ್ರೆ ನಿನ್ನ ಅವಸ್ಥೆ ಈ ಥರ. ನೀವು ಮದುವೆ ಮಾಡಿದ್ರೆ ನೀವೇ ನನ್ನ ಸಮಸ್ಯೆನ ಬಗೆಹರಿಸ್ಬೇಕು. ಜವಾಬ್ದಾರಿ ಹೊತ್ಕೊಂಡಿದ್ದೀನಲ್ಲಪ್ಪ, ನಿಂದು ಮಾಡಬೇಕು. ಏನಾದ್ರು ಐಡಿಯಾ ಗೊತ್ತಿ ಮಾವ, ಪ್ಲೀಸ್. ನೋಡು, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ. ಅಂದ ಹಾಗೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಐಡಿಯಾ ಅಂತ. ಅವನಿಗೆ ಹೇಳಿದ್ರೆ ನಿನ್ನ ಸಮಸ್ಯೆಗೊಂದು ಪರಿಹಾರ ಕಂಡಿದ್ದೆ. ಅಯ್ಯೋ, ಮತ್ತೆ ಬೇಗ ಫೋನ್ ಮಾಡಿ ಕರ್ಸಿ. ಒಳ್ಳೇದಾಯ್ತು ಬಿಡು. ನೋಡು, ನಮ್ಮ ಹುಡುಗಂದು ಒಂದು ಸಮಸ್ಯೆ ಇದೆ ಆಯ್ತಾ, ಅವನ್ನ ಕಳಿಸ್ತೀನಿ ನಿನ್ನ ಹತ್ರಕ್ಕೆ. ದಯವಿಟ್ಟು ಒಂಚೂರು ನೋಡ್ಬಿಟ್ಟು ಸರಿ ಮಾಡಪ್ಪ. ಹಾಂ ಹೌದು, ತಡ ಮಾಡಲ್ಲ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡ್ಕೋಬೇಡಯ್ಯ. ಅವನದಕ್ಕೆಲ್ಲ ಏನು ಗುರಿ ಮಾಡಲ್ಲ ಆಯ್ತಾ. ಖಂಡಿತ ಕಳಿಸ್ತೀನಿ, ನೀನು ಅಲ್ಲೇ ಇರು. ನೋಡೋಣಂತೂ ಅವನಿಲ್ಲೇ ಬೆಂಗಳೂರು ಬಂದ ಹತ್ರ ಇದ್ದಾನೆ ಆಯ್ತಾ. ತಕ್ಷಣ ಹೋಗು, ಅವನು ತುಂಬ ಬಿಸಿ ಇರ್ತಾನೆ. ಅಂದಾಗೆ ಚಾರ್ಜ್ ಬೇರೆ ಜಾಸ್ತಿ ಅಂತ ಹೇಳಿ. ಚಾರ್ಜ್ ಎಷ್ಟು ಜಾಸ್ತಿ ಆದ್ರೂ ಪರವಾಗಿಲ್ಲ ಮಾವ. ಸರಿ, ಹಾಗಿದ್ರೆ ನೀನು ಅರ್ಜೆಂಟಾಗಿ ಹೋಗು. ಅವನ ಹತ್ರ ಡೀಟೇಲ್ ಆಗೆಲ್ಲ ಹೇಳು. ಅವನು ನಿಂದು
ಸಮಸ್ಯೆನ ಪರಿಹಾರ ಮಾಡ್ತೀನಿ. ಬ್ಯಾಂಗ್ಳೂರು ಅಂದ್ರೆ ಆ ನಂದಿನಿ ಯಾರು ಬಿಟ್ಟಿದ್ದ ಅಲ್ಲೇ ನೋಡು. ಅಂದಹಾಗೆ ಅವನು ನೀಲಿ ಪ್ಯಾಂಟು ನೀಲಿ ಶರ್ಟ್ ಹಾಕೊಂಡಿರ್ತಾನೆ, ಟೈ ಇರುತ್ತೆ ಆಯ್ತಾ. ಮೊಬೈಲ್ನಲ್ಲಿ ಮಾತಾಡ್ತಾ ಇರ್ತಾನೆ ಯಾವಾಗ. ಅಯ್ಯೋ ನೀವು ಬರ್ತೀರಲ್ಲ ನನ್ನ ಜೊತೆ. ನಾನು ಬರಬಾರ್ದು, ಬದಲು ಕೂಡುದು, ಅರ್ಥ ಆಯ್ತಾ. ಬಂದರೆ ಸಾಕಿರುತ್ತೆ, ನೀನೇ ಹೋಗಿ ಸಮಸ್ಯೆನ ಬಗೆಹರಿಸಿದ ಆಯ್ತಾ. ನೋಡು ನಂಗೆ ಬೇರೆ ಕೆಲಸ ಇದೆ, ನಾನು ಆ ಕಡೆ ಬರ್ತೀನಿ, ಬಾ ಹೋಗೋಣ. ನೀನು ಈ ಕಡೆ ಬನ್ನಿ. ಸರಿ. ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ. ಮಾಳಿಗೆ ಮಾಳಿಗೆ ಸೋರುತ್ತಿರುವುದು ಮನೆಯ ಮಾಳಿಗೆ. ನೀವು ನಾನು ಹೇಳೋದನ್ನ ಸರಿಯಾಗಿ ಕೇಳಬೇಕು ಮತ್ತೆ ಜಾಗೃತಿ ಪಾಲಿಸಬೇಕು. ಆಗ ನೀವು ಸುಮ್ಮನೆ ಏನು ಇಲ್ಲೇ ನಿಮ್ಗಲ್ಲ ಇಲ್ಲಿ ಯಾರೋ ಅಯ್ಯೋ ನೀವು ಹೇಳಿ ಏನು ಏನ್ರಿ ನಮ್ಮ ಗಂಟಿ ಮಾವ ಫೋನ್ ಮಾಡಿದ್ರು. ಇವ್ರೆ ನೋಡಿ ನಾನು ಹೇಳಿದ್ದಲ್ಲ ಅದನ್ನೇ ಮಾಡಿ ಏನ್ ತೊಂದರೆ ಆಗಲ್ಲ. ನನಗೆ ಒಬ್ಬರು ಹೇಳ್ತಿದ್ದಾರೆ ಮಾತಾಡಿ ಬೇಕಾದ್ರೂ ಮಾತಾಡ್ಬೋದು. ನಾನು ಮಾತಾಡ್ತೀನಿ ಆಯ್ತಾ. ನಾನೇ ಕರೆ ಮಾಡಿ ಸರಿನಾ. ನೆಕ್ಸ್ಟ್ ವಿಡಿಯೋ. ಮತ್ತೆ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಆನಂದ್ ಚೌಧರಿ ಅಂತ. ಎಲ್ಲರೂ ನನ್ನ ಆನಂದ್ ಆನಂದ್ ಅಂತ ಕರೀತಾರೆ. ಓ ಸರಿ ಸರಿ. ಗಂಟಿ ಈಗ ತಾನೇ ಫೋನ್ ಮಾಡಿದ್ರು, ನೀವೇ ಬರ್ತೀರಾ ಅಂತ. ಸರಿ. ಈಗ ಏನ್ ನಿಮ್ ಸಮಸ್ಯೆ? ಸರ್ ಅಲ್ಲ ನೀವು ಸಮಸ್ಯೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರೆ ಸಮಸ್ಯೆನೇ ಇಲ್ಲ ಅನ್ಸುತ್ತೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಬೇಗ ಇದ್ರೆ ಇಲ್ಲ ಅಂದ್ರೆ ಕೊಡ್ತೀನಿ. ಬರ್ಲಿ ಬೇಗ ನೋಡ್ರಿ. ಸರ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನೀವು ಸಮಸ್ಯೆ ಹೇಳಿದ್ರಲ್ಬೇಕ್ರಿ, ನಾನು ಐಡಿಯಾ ಮಾಡಬೇಕು. ಹೇಳಿ ಪರವಾಗಿಲ್ಲ, ನಾನೇನು ಅನ್ಕೊಳಲ್ಲ. ನೀವು ಇಷ್ಟೊಂದು ನಿಧಾನ ಮಾಡ್ತಾ ಇದ್ರೆ ನಾನು ಬೇರೆ ಕಾಯ್ತಾ ಇರ್ತಾರೆ, ಅಲ್ಲಿ ಹೋಗ್ಬೇಕಾದ್ರೆ. ಏನು ಸಮಸ್ಯೆ ಇದೆ ಸರ್? ಹೇಳಿ ಅಪ್ಪ ಬೇಗ. ಸರ್ ಬನ್ನಿ ಸರ್, ಸಮಸ್ಯೆ ಇದೆ ಬನ್ನಿ ಸರ್. ಸರ್ ನನಗೆ 3 ತಿಂಗಳು ಸರ್. 3 ತಿಂಗಳು? ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳ್ರಿ, ಖುಷಿ ಮಾಡ್ಬೇಕಲ್ರಿ. ಮದುವೆ ಆಗಿ 3 ತಿಂಗಳು ಸರ್. ಆಯ್ತಲ್ರಿ, ಇನ್ನೇನ್ರಿ, ಅದಕ್ಕೂ ಸಂತೋಷ ಪಡ್ಬೇಕಲ್ಲ. ಓ ಸರ್, ನನಗೂ ನನ್ನ ವ್ಯಕ್ತಿಗೂ ಸ್ವಲ್ಪನೂ ಹೊಂದಾಣಿಕೆನೇ ಇಲ್ಲ ಸರ್. ಏನಿದೆ ನಿಮಗೂ ಹೆಂಡಿಗೂ ಹೊಂದಾಣಿಕೆ? ಯಾಕೆ, ಏನಾಯ್ತಂತದ? ಸರ್ ನನ್ನ ಹೆಂಡತಿ ಹೌಸ್ ವೈಫ್ ಸರ್. ಓ ಆದ್ರೆ ಎಂಪ್ಲಾಯ್ಡ್ ಅಲ್ಲ? ಇಲ್ಲ ಸರ್. ಸರಿ. ಹಾಡು ಚೆನ್ನಾಗಿ ಆಡ್ತಾರೆ ಸರ್. ಏನೋ ಒಳ್ಳೇದಾಯ್ತಲ್ಲ. ಸರ್ ಅದೇ ನನ್ನ ಸಮಸ್ಯೆ ಸರ್. ಏನ್ ನಿಮ್ ಸಮಸ್ಯೆ? ಯಾವಾಗ ನೋಡಿದ್ರು ಫೋನ್ ಬರುತ್ತೆ, ಯಾರ ಜೊತೆನೋ ಖುಷಿಯಾಗಿ ಮಾತಾಡ್ತಾಳೆ, ನನ್ನ ಜೊತೆ ಮಾತ್ರ ಚೆನ್ನಾಗಿ ಮಾತಾಡಲ್ಲ ಸರ್. ಒಂದ್ ನಿಮಿಷ. ಫೋನ್ ಬರುತ್ತೆ, ಖುಷಿಯಾಗಿ ಮಾತಾಡ್ತಾಳೆ, ನನ್ನ ಜೊತೆ ಮಾತ್ರ ಚೆನ್ನಾಗಿ ಮಾತಾಡಲ್ಲ ಸರ್. ಒಂದ್ ನಿಮಿಷ ಬಂದಿದ್ದೀನಿ. ಖುಷಿಯಾಗಿ ಮಾತಾಡ್ತಾರೆ. ನಿಮ್ ವೈಫ್ಗೆ ಅನೈತಿಕ ಸಂಬಂಧ ಏನಾದ್ರು ಇದೆಯಾ? ಸಂಬಂಧ ಏನು ಇಲ್ಲ, ಸಂಗೀತದಲ್ಲಿ ಸಂಗೀತ ಆ ಥರ. ಸರಿ, ಸಂಗೀತದ ಕಡೆ ಯಾವ ಸಂಬಂಧ? ಯಾವಾಗಲೂ ಫೋನಲ್ಲಿ ಮಾತಾಡ್ತಿರ್ತಾರೆ, ಇದೇ ತಾನು ನಿಮ್ ಸಮಸ್ಯೆ? ನೋಡಿಯಪ್ಪ, ಈ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ. ಐಡಿಯಾ ಅನ್ನೋದು ಅಂದಮೇಲೆ ಐಡಿಯಾಗಳು ಸಾಕಷ್ಟಿದೆ, ಆದ್ರೆ ಸಾಕಷ್ಟು ಖರ್ಚಾಗುತ್ತೆ. ಯೋಚನೆ ಮಾಡಿ. ಸರ್ ಫೀಸ್ ಎಷ್ಟಾಗುತ್ತೆ ಸರ್? ನಿಮ್ಗೆ ಐಡಿಯಾ ಸರ್ ಯಾವಾಗ ನೋಡಿದ್ರು ಮ್ಯೂಸಿಕ್ಕು, ಸಂಗೀತ, ಫೋನ್ ಸರ್. ಈ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಸರ್. ಇದೆ, ಇದು ಬಹಳ ಸರಳ, ಬಹಳ ಸಿಂಪಲ್. ಇದನ್ನ ಪರಿಹರಿಸ್ಕೊಡ್ತೀವಿ. ಒಂದು ನಿಮಿಷ ನಾನು ನೋಡ್ತಾ ನೋಡಿ. ಈಗ ಒಂದೊಂದು ಐಡಿಯಾ ಇದೆ, 3,000 ರೂಪಾಯಿ ಆಗುತ್ತೆ. ಟೋಟಲ್ ಪ್ಯಾಕೇಜ್ ತಗೊಂಡ್ರೆ 10,000 ರೂಪಾಯಿ ಆಗುತ್ತೆ. ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಟ್ಟು ನನಗೆ ಹೇಳಿ. ಒಂದೊಂದು ಐಡಿಯಾ ಬೇಡ ಸರ್, ಫುಲ್ ಪ್ಯಾಕೇಜ್ ಕೊಡ್ತೀವಿ ಸರ್. ಫುಲ್ ಪ್ಯಾಕೇಜ್ ಪ್ಯಾಕೇಜ್ ಹೆಸರೇನಂದ್ರೆ? ಆನಂದ್ ಚೌಧರಿ ಸರ್. ಎಲ್ಲರೂ ನನ್ನ ಆನಂದ್ ಆನಂದ್ ಅಂತ ಕರೀತಾರೆ ಸರ್. ಪ್ಯಾಕೇಜ್ ನೋಡಿ, ಐಡಿಯಾ ನಂಬರ್ 1 ಸರ್ ನೋಟ್ ಮಾಡ್ಕೊಂಡು ಸರ್. ಮತ್ತೆ ಪದೇ ಪದೇ ಕೇಳ್ತಿ. ಇಲ್ಲ ಸರ್.
ಹೇಳಿ ಸರ್. ಐಡಿಯಾ ನಂಬರ್ 1, ಹಾಂ ಸರ್. ನಿಮ್ಮ ವೈಫ್ ಮೊಬೈಲ್ ಇದೆಯಲ್ಲ ಹಾ. ಅದನ್ನ ಬಚ್ಚಿಡು. ಇದೆಂತ ಐಡಿಯಾ ಸರ್? ಇನ್ನೊಂದು ಫೋನ್ ಮಾಡಿದ್ರೆ ಸಿಗಾಕೊಂಡ್ಬಿಡೋದು ಸರ್. ರೇ ಸುಮ್ಮನೆ ನಾನು ಹೇಳ್ರಿ, ಇವೆಲ್ಲ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಈಗ ಓಕೆ. ಐಡಿಯಾ ನಂಬರ್ 2, ನಿಮ್ಮ ವೈಫ್ ಮೊಬೈಲ್ನ ಏರೋಪ್ಲೈನ್ ಮೋಡಲ್ಲಿ ಇಡೋದು. ಏರೋಪ್ಲೈನ್ ಸರ್, ಇದು ಯಾವ ಥರ ವರ್ಕೌಟ್ ಆಗುತ್ತೆ ಸರ್? ರೇ ಈಗ ಏರೋಪ್ಲೈನ್ ಮೋಡಲ್ಲಿ ಇಟ್ಟರೆ ಯಾರಾದರೂ ನಿಮ್ಮ ವೈಫ್ ಮೊಬೈಲ್ ಫೋನ್ ಮಾಡಿದ್ರೆ ಅದು ನಾಟ್ ಸ್ವಿಚಬಲ್ ಅಥವಾ ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಅವ್ರು ಮಾತಾಡೋದು ತಪ್ಪುತ್ತಲ್ವಾ? ಸೂಪರ್ ಇದೆ ಸರ್. ಚೆನ್ನಾಗಿದೆ ಸರ್. ನೋಡ್ಕೊಂಡ್ಬಿಡಿ. ಫ್ಲೈಟ್ ಮಾಡೋದು. ಈಗ 3ನೇ ಪಾಯಿಂಟ್, 3ನೇ ಐಡಿಯಾ ಬಹಳ ಇಂಪಾರ್ಟೆಂಟ್. ಏನು ಅಂದ್ರೆ ನಿಮ್ಮ ವೈಫ್ ಮೊಬೈಲ್ ಬರ್ತಾರೆ ಕಾಲ್ಗಳು, ಅದನ್ನೆಲ್ಲ ನಿಮ್ಮ ಮೊಬೈಲ್ಗೆ ಡೈವರ್ಟ್ ಮಾಡ್ತಾರೆ ಸರ್. ಕಾಲ್ ಡೈವರ್ಟ್ ಮಾಡ್ತಾರೆ ಸರ್. ಇದು ಯಾವ ಥರ ವರ್ಕೌಟ್ ಆಗುತ್ತೆ ಸರ್? ಈಗ ಮೊಬೈಲ್ ಯಾರಾದ್ರೂ ಫೋನ್ ಮಾಡಿದ್ರೆ ಇದ್ರ ಬಗ್ಗೆ ಯಾರು ಫೋನ್ ಮಾಡಿದ್ರೆ ಅದು ನಿಮಗೆ ಬರುತ್ತೆ, ನೀವೇ ಮಾತಾಡೋದು. ಉದಾಹರಣೆಗೆ ಆ ಕಡೆಯಿಂದ ಯಾರು ಫೋನ್ ಮಾಡಿದ್ರು, ನಮಸ್ಕಾರ, ನೀವು ನಮಸ್ಕಾರ, ಅವ್ರ ವಿಷಯ ನೋಡಿ ಮೇಡಮ್ದು ಸಂಗೀತದ ಕಾರ್ಯಕ್ರಮ ಇದೆ, ಅವ್ರನ್ನ ಕಳ್ಸಿಕೊಡ್ತೀರಾ ಅಂದ್ರೆ ನೀವೇನು ಹೇಳ್ಬೇಕು ಅಂದ್ರೆ, ನೋಡಿ ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಕಂಠ ಸರಿ ಇಲ್ಲ, ಅವ್ರು ಈಗ ಸದ್ಯಕ್ಕೆ ಆಡ್ತಾ ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ, ಇತ್ಯಾದಿ 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 ಉತ್ತರಗಳನ್ನು ಕೊಟ್ರೆ ಅವ್ರು ಮತ್ತೆ ಮಾಡಲ್ಲ ಅಂತ. ಇದು ಸರ್ ಐಡಿಯಾ ಅಂದ್ರೆ ಇದು ತುಂಬಾ ಚೆನ್ನಾಗಿ ಸರ್. ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಈ ಐಡಿಯಾ. ಮಾಡ್ತೀನಿ ನೋಡಿ. ಚೆನ್ನಾಗಿದೆ ಸರ್. ಯಾಕೆ ಸರ್ ಕ್ಯಾಶ್ ತಂದಿಲ್ಲ ಸರ್. ಓ ಗಟ್ಟಿಗೆ ಹೇಳಿದ್ದಲ್ಲ, ನಾನು ಬಹಳ ಸ್ಟ್ರಿಕ್ಟ್ ನನ್ನ ಫೀಸಲ್ಲಿ. ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಫೋನ್ ಪೇ ಇಲ್ಲ ಗೂಗಲ್ ಪೇ ಮಾಡ್ತೀನಿ ಸರ್. ಯಾವುದೋ ಮಾಡಿಯಪ್ಪ, ಟೈಮ್ ಆಗುತ್ತೆ ಹೋಗ್ಬೇಕು. ಸರ್ ಇದೇ ನಂಬರ್ ಅಲ್ಲ ಸರ್ ನಿಮ್ದು? ಇದೆ ಅಕೌಂಟ್ ಕೂಡ ಅದರಲ್ಲೇ. ಸರ್ ಇದು ಸೋಮು ಅಂತ ಬರ್ತಾ ಇದ್ದಾರೆ ಸರ್. ಇನ್ಕಮ್ ಟ್ಯಾಕ್ಸ್ ನೋಡಿ, ಐಡಿಯಾ ಅನ್ನೋದು ಒಂದು ಐಡಿಯಾ ಕೊಡ್ತೀನಲ್ಲ, ಅದು ಕೇಳ ನಮಗೆ ಕ್ಯಾಶ್ ಕೊಡ್ತಾರೆ, ಅಕೌಂಟ್ಗೆ ಹೋಗೋದು ಸೋಮು. ಸರಿ ಸರ್. ನೀವು ಮಾಡಿ 10,000 ಸರ್. ಸರ್ ನೋಡಿ ಸೆಂಡ್ ಆಯ್ತು ಬಂತ. ಬಹಳ ಸ್ಲೋ, ಈ ದುಡ್ಡು ಬರಬೇಕು ಅಂದ್ರೆ ಬಹಳ ಸ್ಲೋ. ಯಾವ ನೆಟ್ವರ್ಕ್ ಸರ್ ನಿಮ್ದು? ರೀ ಇದೇನು ಇದು 8,200 ರೂಪಾಯಿ, ನಾನು ಹೇಳಿದ 10,000 ರೂಪಾಯಿ ನೋಡ್ರಿ. 10,000 ಸರ್ ಕಳ್ಸಿದ್ದು ನಾನು. ಎಲ್ರಿ ಇಲ್ಲಿ ನೋಡ್ರಿ 8,200 ರೂಪಾಯಿ ನೋಡ್ರಿ. ನಾನು ಪ್ಯಾಕೇಜ್ಗಳು ಕೊಟ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಏನಾದ್ರು ಕಂಟಿ ಹೇಳ್ದ 10,000 ರೂಪಾಯಿ ಕೊಟ್ರೆ ನೀವು ಅದನ್ನು ಕಡಿಮೆ ಮಾಡಿದ್ದೀರ ಸರ್. ಆಗಲ್ಲ 10,000 ಸರ್ ಕಳ್ಸಿದ್ದು ನಾನು. 1,800 ರೂಪೀಸ್ GST. ಕಂಟಿ ಕಳಿಸೋದೆಲ್ಲ ಇಂಥ ಕಂತ್ರಿಗೆ ಹಾಕಿದೆ ಅಲ್ಲ ರೀ. ನಮಗ್ ಸಿಗೋದೇ 10,000, ಆಮೇಲೆ GST ಬೇರೆ. ಓ ಬೇಜಾರು ಮಾಡ್ಕೊಂಡ್ಬಿಡಿ ಸರ್. ಏನ್ ಬೇಜಾರು? 10,000 ಅಂದ್ರೆ 10,000 ಬರ್ಬೇಕು. ನೀವು ಅದನ್ನ GST ಸರ್ ನಂದಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್. ಓ ಸರಿ, ಏನ್ ಹೇಳಕ್ಕ? ಸರಿ ನಾನು ಸರ್ ನೀವು ಬೇಜಾರು ಮಾಡ್ಕೊಂಡು ಸರ್, ನನಗೆ ಡೌಟ್ ಬಂದಾಗ ನಿಮ್ಗೆ ಫೋನ್ ಮಾಡ್ತೀನಿ. ಓ ಮಾಡಿ ಸರ್ ಬೇಜಾರು ಮಾಡ್ಕೊಂಡ್ಬಿಡಿ. ಮಾಡಲ್ಲ ಹೋಗಿ ಸರ್ ಪ್ಲೀಸ್ ಬೇಜಾರು ಮಾಡಲ್ಲ ಹೋಗಿ ಸರ್, ಬೇಜಾರು ಮಾಡ್ಕೊಂಡ್ಬಿಡಿ ಸರ್. ಮಾಡ್ತೀನಿ ನೋಡಿ. ಸೋರುತ್ತಿರುವುದು ಮನೆಯ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಕಿವಿಗೆ ಹಾಕೊಂಡ್ಬಿಟ್ರೆ ಸಂಗೀತ. ಅಯ್ಯೋ ಏನಮ್ಮ ಇಲ್ಲೇ ಆನಂದಿ. ಅರೆ ನನಗೇನಮ್ಮ ಗೊತ್ತು, ಅವ್ನು ಹೋಗೋದಿಗೆ ಹೇಳ್ಬಿಟ್ಟ ಹೋಗ್ತಾನೆ. ಏನೇ ನೀನು ಹೀಗೆ ಮಾತಾಡ್ತೀಯ? ನಿನ್ ಗಂಡ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನಿನ್ಗೆ ಹೇಳಿ ಹೋಗ್ಬೇಕಲ್ವಾ? ಹಾಗೆ ಮಾಡಲ್ವಲ್ಲೇ, ನಾನೇನ್ ಮಾಡ್ಬೇಕು? ನೀನು ಅವನ ಜೊತೆ ಹೊಂದ್ಕೊಂಡು ಹೋಗ್ಬೇಕಲ್ವಾ? ಹೊಂದ್ಕೊಂಡು ಹೋಗ್ಬೇಕಾ? ಅದು ಯಾವಮ್ಮ? ನೋಡಿ, ಹೊರಗಿನಿಂದ ಗಂಡ ಮನೆಗೆ ಬರ್ತಾನೆ. ಹ ನಿನಗೆ ನಾ ಹೇಳ್ಕೊಡ್ಬೇಕಾದ್ರೆ
ನಗ್ತಾ ನಗ್ತಾ ಅವಳನ್ನ ಒಳಗೆ ಕರೆದು ಕೂರಿಸಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕೊಟ್ಟರೆ ಎಷ್ಟು ಸಮಾಧಾನ ಆಗುತ್ತಲ್ಲೇ. ನೋಡಮ್ಮ, ನನಗೆ 25 ವರ್ಷ, ಇನ್ನು ಅವ್ನಿಗೆ 30 ವರ್ಷ. ಇಬ್ಬರಿಗೂ ತಿಳುವಳಿಕೆ ಇದೆ. ನಿಜ, ನಿನಗೆ ತಿಳುವಳಿಕೆ ಇದೆ. ನಿನ್ನ ತಿಳುವಳಿಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವನು ಬಂದಾಗ ಕೊನೆ ಪಕ್ಷ ಅವನ ಆಫೀಸಲ್ಲಿ ಏನಾಯಿತು, ಇವತ್ತಿನ ದಿನ ಹೇಗಿತ್ತು ಅಂತ ನೀನೇ ವಿಷಯನ ಕೇಳ್ತಾ ಹೋಗ್ಬೇಕು. ಆಗ್ಲಿನೇ ಕಣೆ. ನೋಡಮ್ಮ, ಕೇಳಿಸ್ಕೊ, ಅವನ ಮದುವೆ ಆಗಿದ್ದೀನಿ ಅನ್ನೋ ಮಾತ್ರಕ್ಕೆ ದಿನ ಅವ್ನ ಕಾಲು ತೊಳೆದು ತೀರ್ಥ ತೊಳೆದಕ್ಕಾಗಲ್ಲ. ನೀನು ಹೇಳ್ತಿಯಲ್ಲ, ದಿನ ಅವ್ನ ಕೆಲಸಕ್ಕೆ ಬಂದ ಮೇಲೆ ಅವನ್ನ ಹೇಗಾಯ್ತು ಕೆಲಸ, ಹೇಗಿದೆ, ಅದು ಇದು ಕೇಳು ಅಂತ ನಾನು ಇಷ್ಟು ದಿನ ರೆಕಾರ್ಡಿಂಗ್ ಹೋಗಿದ್ದೀನಿ. ಒಂದು ದಿನ ಆದರೂ ಬಂದ್ಬಿಟ್ಟು ನೀನು ರೆಕಾರ್ಡಿಂಗ್ ಹೇಗಾಯ್ತು, ಎಲ್ಲ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳಿದಾನೇನಮ್ಮ? ಬರೀ ಅವನಾಯ್ತು, ಅವ್ನ ಲ್ಯಾಪ್ಟಾಪ್ ಆಯ್ತು, ಇಷ್ಟೇ ಆಗೋಗಿದೆ. ಅಲ್ಲ, ಅವನು ಸಂಗೀತ ಇಷ್ಟ ಅಂತ ಹೇಳಿದ್ನಲ್ವಾ? ಎಲ್ಲಮ್ಮ, ಅವನಿಗೆ ಮದುವೆ ಆಗ್ಬೇಕಾಗಿತ್ತು ಅಷ್ಟೇ. ಅವನ ಅದೃಷ್ಟನೋ ನನ್ನ ಹಣೆ ಬರೋನೋ ಗೊತ್ತಿಲ್ಲ, ಗಂಟು ಬಿದ್ದ. ಈ ಗಂಟು ಬಿದ್ಮೇಲೆ ಏನ್ ಮಾಡೋಕ್ಕಾಗುತ್ತೆ? ಹೆಂಗೋ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಹಣೆ ಬರ. ಬೇಡ ಬೇಡ ಸಂಗೀತ, ನೀ ಹೀಗೆಲ್ಲ ಮಾತಾಡಬಾರ್ದು. ನೀನು ಹೀಗೇನಾದ್ರೂ ಮಾತಾಡೋದು ಅವ್ನಿಗೆ ಗೊತ್ತಾದ್ರೆ ಅವನು ನಿನ್ನನ್ನು ಡಿವೋರ್ಸ್ ಮಾಡಿಬಿಡ್ತಾನೆ. ಒಳ್ಳೇದೇ ಆಯ್ತಲ್ಲ, ನನಗೂ ಅದೇ ಬೇಕಾಗಿರೋದು. ಏನು, ನಿನಗೂ ಅದೇ ಬೇಕಾಗಿರೋದಾ? ಯಾಕೆ ಹೀಗಾಗುತ್ತೆ? ನೋಡಮ್ಮ, ಇಷ್ಟ ಇಲ್ಲದೆ ಅವನ ಜೊತೆ ಬಾಳೋದು ಕಷ್ಟನೇ ಕಣಮ್ಮ. ಓಹೋ, ಏನು ತಾಯಿ ಮಗಳು ಗಹನವಾದ ಚರ್ಚೆ ನಡೆಸ್ತಾ ಇರೋ ಆಗಿದೆ? ಏನಿಲ್ಲ ಅಳಿಯಂದ್ರೆ, ಹೀಗೆ ಸಣ್ಣದಾದ ಒಂದು ಮಾತುಕತೆ. ನೀವಿಬ್ರು ಚೆನ್ನಾಗಿರ್ಬೇಕಲ್ವೇ ಅಷ್ಟೇ ಅಳಿಯಂದ್ರೆ, ಬೇರೆ ಏನಿಲ್ಲ. ನೋಡಮ್ಮ, ನನಗೆ ಪ್ರೋಗ್ರಾಮ್ಗೆ ರಿಹರ್ಸಲ್ಗೆ ಟೈಮ್ ಆಗ್ತಿದೆ, ನಾನೀಗ ಬರ್ತೀನಿ. ನೋಡು, ಹಾಗೆ ಅವ್ನ ಕಾಂತು ಮನೆಗೂ ಹೋಗಿ ಊಟ ಅಲ್ಲೇ ಮುಗಿಸ್ಬಿಟ್ಟು 10 ಗಂಟೆಗೆ ಬಂದ್ಬಿಡ್ತೀನಿ. ನನಗೆ ಊಟಕ್ಕೆ ಕಾಯ್ಬೇಡ, ಟೈಮ್ ಆಯ್ತು, ನಾನು ಬರ್ತೀನಮ್ಮ, ಬಾಯ್. ನಾನು ಮುಂದೆ ಇವಳು ಬೇಜಾರು ಮಾಡ್ಕೋಬೇಡಿ. ಏನೋ ಸಣ್ಣ ವಯಸ್ಸು, ತಿಳುವಳಿಕೆ ಇಲ್ಲ. ನೀವೇ ಹೇಗಾದ್ರೂ ಮಾಡಿ ಅವಳನ್ನ ದಾರಿಗೆ ತರಬೇಕು. ಅವಳು ಮೊಂಡು ತರ ಅಷ್ಟೇ. ಭಗವಂತ ಬಿಟ್ಟಾಗುತ್ತೆ ಬಿಡಿಯುತ್ತೆ. ಎಲ್ಲ ಭಗವಂತನ ಮೇಲೆ, ಹಣೆ ಬರದ ಮೇಲೆ ಅಂತ ಇದ್ರೆ ಸಾಕು. ನಮ್ಮ ಪ್ರಯತ್ನ ಮಾಡಿ. ಸ್ವಲ್ಪ ಕೆಲಸ ಇದೆ. ಸೋರುತ್ತಿರುವುದು ಮನೆಯ ಮಾಳಿಗೆ, ಓ ಮಾಳಿಗೆ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ಅರೆ ಅಮ್ಮ, ನೋಡು, ಇಂಪಾರ್ಟೆಂಟ್ ಪೇಪರ್ಸ್ ತಗೊಳ್ಳೋದ್ರೆ ಮರ್ತ್ಬಿಟ್ಟಿದೆ. ನನಗೆ ಬರ್ತೀನಮ್ಮ, ಟೈಮ್ ಆಗೋಯ್ತು. ಇದೇ ಒಳ್ಳೆ ಟೈಮ್. ಫೋನ್ ಇಲ್ಲ ಇಟ್ಟು ಹೋಗಿದ್ದಾರೆ. ನನ್ನ ಫಸ್ಟ್ ಪ್ಲಾನ್ ಫೋನ್ ಬಚ್ಚಿಡೋದು. ಸೋರುತ್ತಿಗುದು ಮನೆಯ ಮಾಳಿಗೆ, ಸೋರುತ್ತಿಗುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾಳಿಗೆ. ಫೋನ್ ಎಲ್ಲಿ ಇಟ್ಬಿಟ್ಟೆ? ಆನಂದಿ, ನನ್ನ ಫೋನ್ ಏನಾದ್ರು ನೋಡಿದ್ಯಾ? ನೀನು ಫೋನ್ ತಗೊಂಡು ಕಾಲ್ ಮಾಡ್ತೀನಿ. ಇಲ್ಲಪ್ಪ, ನನ್ನ ಆಫೀಸ್ ಕೆಲಸ ಇದೆ. ಆನಂದಿ, ಕೊಡು ಆನಂದಿ, ಟೈಮ್ ಆಗ್ತಾ ಇದೆ. ಸೋರುತ್ತಿಗುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಲ್ಪ. ಅರೆ, ಇಲ್ಲೇ ಇದೆ ಫೋನು. ಅಲ್ಲ, ನಾನು ಅಲ್ಲಿಟ್ಟಿದ್ದ ಫೋನು ಇಲ್ಲಿ ಹೇಗೆ ಬಂತು? ಆಗ್ತಾ ಇದೆ ನನಗೆ. ಪ್ಲಾನ್ ನಂಬರ್ 1 ಪ್ಲಾನ್. ನನಗೆ ಗೊತ್ತಿತ್ತು ಪ್ಲಾನ್ ಆಗುತ್ತೆ ಅಂತ. ಪ್ಲಾನ್ ನಂಬರ್ 2 ಇಂಪ್ಲಿಮೆಂಟ್ ಮಾಡ್ತೀನಿ.
ಎಲ್ಲ ಬಿಡಿ. ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. ಫ್ಲೈಟ್ ಮೋಡ್ ಹಾಕೋ. ಆನಂದಿ, ನಾನು ಫೋನ್ ಕೊಡ್ತಾ ಇದ್ದೀನಿ, ಕೊಡು. ಹೆಂಡತಿ ಫೋನ್ ಗಂಡ ಮುಟ್ಟೋದ್ರಲ್ಲಿ ಏನೇ ತಪ್ಪು? ನೋಡು, ಯಾರು ನನ್ನ ಫೋನ್ ಮುಟ್ಟೋದು ನನಗೆ ಇಷ್ಟ ಆಗೋದಿಲ್ಲ. ಹೆಂಡತಿ ಫೋನ್ ಗಂಡ ಮುಟ್ಟಿದ್ರೇನೆ ಹಿಂಗೆ ಆಗ್ತಿಲ್ಲ. ಆಯ್ತಪ್ಪ, ಇನ್ಮೇಲೆ ನಾನು ನಿನ್ ಫೋನ್ ಮುಟ್ಟ, ಸರಿನಾ? ದಯವಿಟ್ಟು ನೀನ್ ಈ ನಾಲ್ಕು ಡೈಲಾಗ್ನ ನಿಲ್ಸು. ನನ್ನ ಫೋನ್ ಮುಟ್ಬಾರ್ದು ಅಂದ್ರೆ ಮುಟ್ಬಾರ್ದು ಅಷ್ಟೇ. ಅಯ್ಯೋ 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 ಅಯ್ಯೋ, ಇದು ಏನಮ್ಮ ದಿನ ಬೆಳೆದಾದ್ರೆ ನಿಮ್ದು ಗಲಾಟೆ ನನಗೆ ಅರ್ಥನೇ ಆಗ್ತಿಲ್ಲ. ನೋಡಮ್ಮ, ನನ್ನ ಫೋನ್ ಮುಟ್ಬೇಡ ಅಂದ್ರೆ ಕೊಡ್ತಾನೆ ನನ್ನ ಫೋನ್ನ. ಓಕೆ, ಆಲ್ ರೈಟ್. ಇನ್ಮೇಲೆ ನಾನು ಫೋನ್ ಮುಟ್ಟೋದಿಲ್ಲ. ಐ ಆಮ್ ವೆರಿ ಸಾರಿ. ಅಳಿಯಂದ್ರೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರೋ ಒಬ್ರಿಗೊಬ್ರು? ಏನೇನು ಅಲ್ಲ ಕಣೆ, ಹೆಂಡತಿ ಫೋನ್ನ ಗಂಡ ಏನೇ ತಪ್ಪು? ಅಮ್ಮ, ಯಾರು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ನ ಮುಟ್ಟೋದು ನನಗೆ ಇಷ್ಟ ಆಗೋದಿಲ್ಲ ಅಷ್ಟೇ. ಅಲ್ಲ, ನಿನ್ನೆ ಏನೋ ಪೂಜೆ ಅಂತ ಹೇಳ್ತಾ ಇದ್ದೆ. ನಿಮ್ ಗಲಾಟಿನಲ್ಲಿ ನನ್ಗೆಲ್ಲ ಮರ್ತೋಗುತ್ತೆ. ನಾನು ಏನ್ ಹೇಳ್ಬೇಕು, ಏನ್ ಬಿಡ್ಬೇಕು. ಅಬ್ಬಾ, ಈಗ ಸಮಾಧಾನವಾಗಿದ್ದೀರಕ್ಕ. ನಾಳೆ ಭೀಮ್ ಅಮಾವಾಸ್ಯೆ. ಮತ್ತೆ ಈ ಭೀಮ್ ಅಮಾವಾಸ್ಯೆ ಅಂದ್ರೆ ಗಂಡನ ಪೂಜೆ ಮಾಡೋದಲ್ವಾ? ಖಂಡಿತ ಅದೇ ಅಳಿಯಂದ್ರೆ. ಮಾಡ್ತಾ ಇದ್ದಾರೆ. ಅಲ್ಲಮ್ಮ, ಇದನ್ನ ಹೇಳ್ಬೇಕು ಅಂತ ನಿನ್ನೆಯಿಂದ ಕಾಯ್ತಾ ಇದ್ದ. ಬಾಯ್ ನೋಡು, ನಾಳೆ ಭೀಮ್ ಅಮಾವಾಸ್ಯೆ ಅಂದ್ರೆ ಗಂಡನ ಪೂಜೆ. ಲಲಿತ ಸಹಸ್ರನಾಮ ಜೊತೆ ನೀವು ಪೂಜೆನ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಎರ್ಕೊಂಡು ಪೂಜೆ ಮಾಡಿ ಮೊದಲು ನಿಮ್ಮ ಗಂಡನ ಪ್ರಸಾದ ತಂದ್ಕೊಟ್ಟು ಆಮೇಲೆ ಆಶೀರ್ವಾದ ತಗೊಂಡು ನಿಮ್ಮ ಬದುಕು ಮುಂದೆ ಆದ್ರೆ ಸುಖಮಯವಾಗಿ ಕಣೆ. ಆಯ್ತಮ್ಮ, ಮಾಡ್ತೀನಿ. ದಯವಿಟ್ಟು ಕೊಡ್ಬೇಡ. ಈಗ ನಾನು ಬರ್ತೀನಿ ಅಂತ ಟೈಮ್ ಆಯ್ತು. ಪೂಜೆಗೆ ready ಮಾಡ್ಸಿ. ನನ್ನ ನಡೆ ಬರ ಇದ್ದಂಗೆ ಆಯ್ತು. ಅನ್ಕೋಬೇಡಿ ಅಳಿಯಂದ್ರೆ, ನಿಮ್ಮ ಹಣೆ ಬರ ತುಂಬಾನೇ ಚೆನ್ನಾಗಿದೆ. ಪೂಜೆಗೆ ಸಿದ್ಧತೆ ಮಾಡಿ. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ഇരുಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ಪ್ಲಾನ್ ನಂಬರ್ 1, ಪ್ಲಾನ್ ನಂಬರ್ 2 ಎರಡು ಫೇಲ್ ಆಗಿದೆ. ಪ್ಲಾನ್ ನಂಬರ್ 3 ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸಂಗೀತ, ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಬಾಮ. ಗಂಡನ ಪೂಜೆ, ಲಲಿತ ಸಹಸ್ರನಾಮ ಮುಗಿಸ್ಬೇಕು ಅಂದ್ರೆ ಕನಿಷ್ಠ ಅಂದ್ರೂ 1 ಗಂಟೆ ಮುಗಿಬೇಕು. ಇರಲಿ, ಪ್ಲಾನ್ ನಂಬರ್ 3 ಇಂಪ್ಲಿಮೆಂಟ್ ಮಾಡೇ ಬರೋದು. ದಾರುಗಟ್ಟಿ ಮಾಲ್ಪರಿಲ್ಲ, ಸೋರುತ್ತಿರುವುದು ಮನೆಯ ಮಾಳಿಗೆ. ದಾರುಗಟ್ಟಿ ಮಾಲ್ಪರಿಲ್ಲ, ಕಾಳಕತ್ತಲೆ ಒಳಗೆ ನಾನು ಬೆಳಗ್ಗೆ ಹೋಗಲಾರೆ. ಸೋರುತ್ತಿರುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ಹೀಗಿದೆ ನೋಡಿ. ಓ, ಆಗಲೇ ಫೋನ್ ಬರೋಕ್ಕೆ ಶುರು ಆಗೋಯ್ತು. ಹೇಳೋ. ಇಲ್ಲ ಅವ್ರು ಇನ್ಮೇಲೆ ಏನು ಆಡೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇಲ್ಲ ಓಕೆ, ನನ್ನ ಅವ್ರ ಹಸ್ಬೆಂಡ್ ಮಾತಾಡ್ತಾರೆ. ಈಗ ನನಗೆ ಐಡಿಯಾ ಅನಂತನ ಮಾತಾಡಿಸ್ಬೇಕು ಅನಿಸ್ತಾ ಇದೆ. ನನಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ. ಒಂದು ಫೋನ್ ಮಾಡ್ತೀನಿ ಐಡಿಯಾ. ಹಲೋ ಸರ್, ಅನಂತು ಸರ್, ಪ್ಲಾನ್ ನಂಬರ್ 1, 2 ಎರಡು ಫೇಲು. ಈ ಪ್ಲಾನ್ ನಂಬರ್ 3 ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಇನ್ನೂ ಹೆಚ್ಚಿಗೆ ಏನಾದ್ರು ಐಡಿಯಾ ಇದೆ ಸರ್? ಹೌದು ಸರ್, ಇವತ್ತೇ ಸರ್ ರೆಕಾರ್ಡಿಂಗ್ ಹೊರಟು. ಏನಂದ್ರೆ
ಟೈಮೂ ಚೇಂಜ್ ಮಾಡಬೇಕಾ? ಓಕೆ, ಕಾರ್ಡ್ ಡೆಬಿಟ್ ಮಾಡಿದ್ದೀನಿ, ಟೈಮ್ 2 hours ಹಿಂದಕ್ಕೆ ಇಡಬೇಕಾ ಫೋನಲ್ಲಿ? ಆಯ್ತು ಸರ್. ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುನಾಳ ದೀಜತಾನು ಎಂತ ಶಿಶುನಾಳ ದೀಜತಾನು. ಹಲೋ ರೀ, ಯಾವಾಗಲೇ ಹೇಳಿಲ್ವೇನ್ರಿ ನಿಮಗೆ ಅವ್ಳು ಇನ್ಮೇಲೆ ಹಾಡೋದಿಲ್ಲ, ಅವ್ಳ ಗಂಟಲು ಸರಿ ಇಲ್ಲ ಅಂತ? ಹೌದು ರೀ, ನಾನು ಅವ್ರ ಹಸ್ಬೆಂಡ್ ಹೇಳ್ತಾ ಇರೋದು, ಬರೋದಿಲ್ಲ. ನೀವು ಯಾರು ಕೇಳ್ಬೇಕಾದ್ರೆ ರೆಕಾರ್ಡಿಂಗ್ ಮಾಡಿಸ್ಕೊಬೋದು. ಹಾಂ, ಮಾಡಿಸ್ಕೊಳ್ಳಿ. ಓಕೆ. ಓಹ್, ಏನು ಇನ್ನೊಂದು ಫೋನ್ ಬರ್ತಾ ಇದೆಯಲ್ಲ? ಹಲೋ, ಎಲ್ಲಿಂದ? ಭಜನಾ ಮಂಡಳಿ ಅವರಾ? ಇಲ್ಲ ರೀ, ಅವ್ರು ಇನ್ಮೇಲೆ ಯಾವ ಭಜನೆಗೂ ಬರೋದಿಲ್ಲ. ನೀವು ಬೇರೆಯವ್ರಿಗೆ ಭಜನೆ ಮಾಡಿಸ್ಕೊಳ್ಳಿ. ಅಲ್ಲಿ ಭಜನಾ ಮಂಡಳಿ ಇರೋರೆಲ್ಲ ಹೇಳ್ಬಿಡಿ, ಇನ್ಮೇಲೆ ಅವಳು ಯಾವ ಭಜನೆಗೂ ಬರೋದಿಲ್ಲ ಅಂತ. ಅವಳ ಗಂಟಲು ಸರಿ ಇಲ್ಲ, ನಾನು ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ದೀನಿ. ಎಸ್. ಮುಗೀತು ಇವಳ ಕತೆ. ಏನಾಗಿದೆ? ಇಷ್ಟೊಂದು ಸಂತೋಷವಾಗಿದ್ದೀರಾ? ಬಲಿ ಎಲ್ಲ ಹೊರಟಿರೋ ಆಗಿದೆ. ನಾನೆಲ್ಲ ಹೋಗ್ತೀನಿ ಅಂತ ಹೋಗೋದಲ್ಲ ನಿಮ್ಮ ಮಗ್ಲೆ. ಇಲ್ಲ ಅನ್ಬೇಡಪ್ಪ, ಪೂಜೆ ಮುಗಿಸಿದಾಳೆ, ಪ್ರಸಾದ ತರ್ತಾಳೆ. ಪ್ರಸಾದ ತಗೊಂಡ್ಮೇಲೆ ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ. ಆಯ್ತು. ಸಂಗೀತ ಮೊನ್ನೆ ಇಷ್ಟಾರ್ಥ ಸಿಕ್ತಿರಷ್ಟು ನಿನಗೆ ಎಲ್ಲ ಒಳ್ಳೇದಾಗಲಿ. ದಯವಿಟ್ಟು ನಿಮ್ಮ ಈ ನಾಟಕದ ಡೈಲಾಗ್ನ ನಿಲ್ಲಿಸುವಂತಹ ಯಾರು? ಅಮ್ಮ, ಇವತ್ತು ನನಗೆ ಕನ್ನಡ ಕಣ್ಮಣಿ ಪ್ರೋಗ್ರಾಮ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಅಮ್ಮ. ಇವತ್ತು ಎಷ್ಟು ಇನ್ಸ್ಟ್ರೂಮೆಂಟ್ಗಳ ಮಧ್ಯೆ ನಾನು ಹಾಡ್ತಾ ಇದ್ದೀನಿ ಗೊತ್ತಾ? 40 ವೈಲಿನ್ನು, 4 ತಬಲ, 10 ಮೃದಂಗ, 20 ಫ್ಲೂಟು, ಅದು ಎಷ್ಟೊಂದು ರಿದಮ್ ಕಾರ್ಡು. ಎಲ್ಲರ ಮಧ್ಯೆ ನೀನು ಮಗಳು ಇವತ್ತು ಹಾಡ್ತಾ ಇದ್ದಾಳಮ್ಮ. ಕಂದ, ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ನಿಂಗೆ. ಅಮ್ಮ, ನಾನು ಹೊರಡಕ್ಕೆ ಮುಂಚೆ ಒಂದು ಲೋಟ ಬಿಸಿ ಕಾಫಿ ತಂದ್ಕೊಡ್ತೀಯಾ? ಅಷ್ಟೇ ತಾಳೆ, ಆರಾಮ ಕೂತ್ಕೊ, ತಂದ್ಕೊಡು. ಬರ್ತೀನಿ, ಒಂದು ಬಾಟ್ ತರಬೇಕು. ಆಯ್ತು. ಪಾಲಿಕೆ ಅಧಿಕಾರಿಗಳಿಗೆ ಸಾಟಿ. ಇಷ್ಟೊತ್ತಿಗಾಗಲೇ ಅವನು ಡ್ರೈವರ್ ಪಿಕ್ ಮಾಡೋದು ಬರ್ಬೇಕಿತ್ತಲ್ಲ. ಅರೆ, ಕಾಲ್ ಕೂಡ ಬಂದಿಲ್ಲ. ಆನಂದಿ, ನಂಗೆ ಯಾವ್ದಾದ್ರು ಕಾಲ್ ಬಂದಿತ್ತಾ? ಅಮ್ಮ, ಇಷ್ಟೊಂದಾದ್ರೂ ಕಾಲ್ ಬಂದಿಲ್ಲ. ನಾನೇ ಕೇಳ್ಬಿಡ್ಲ ಯಾಕೆ ಬಂದಿಲ್ಲ ಡ್ರೈವರ್ ಇನ್ನ ಅಂತ? ಯಾವುದು ಕಾಲ್ ಬಂದಾಗ ನನಗೆ ಗೊತ್ತಾಗ್ಲಿಲ್ಲಮ್ಮ. ಟೈಮ್ ಆಯ್ತು ನೋಡು. ಕಾಫಿ ತಿಂದೆ. ಒಂದು ನಿಮಿಷ ಇರಮ್ಮ, ಅರ್ಜೆಂಟ್ ಇದೆ. ಹಲೋ, ಹಾಂ, ಕನ್ನಡ ಕಣ್ಮಣಿ ಅಲ್ವಾ? ಹಾಂ ಸರ್. ಹಾಂ, ನಾನೇ ಸಂಗೀತ. ಏನು ರೆಕಾರ್ಡಿಂಗ್ ಮುಗ್ದೋಯ್ತಾ? ಯಾರು ಕಾಂತು ಕೈ ಹಾಡ್ತಿದ್ರಾ? ನನ್ ಗಂಡ ಹೇಳಿದ್ರ ಬರೋದಿಲ್ಲ ಅಂತ. ಅರೆ, ಏನು ಟೈಮ್ ಎಷ್ಟಮ್ಮ? ಯಾಕಮ್ಮ, ಎಷ್ಟೊತ್ತಿಗಿತ್ತಮ್ಮ ರಿಹರ್ಸಲ್ಲಿಂಗೆ? ಅಮ್ಮ, ನನಗೆ 4 ಗಂಟೆಗಿತ್ತಲ್ಲ. ಟೈಮ್ ನೋಡೆ ಈಗ. ಕಾಲ್ ಡೈವರ್ಟ್ ಏನಂತೆಲ್ಲ ಬರ್ತಾ ಇದೆ ಫೋನಲ್ಲಿ. ಅಮ್ಮ, ಇವನೇನೋ ಮಾಡಿರ್ಬೇಕಮ್ಮ. ನಾನಿಗೆ ಟೈಮ್ ಕೊಡಲ್ಲ ಅಂತ ಹೀಗೆಲ್ಲ ಮಾಡ್ತಾ ನೀನು ಏನಾದ್ರು ಕೂತಿದ್ಯಾ? ಒಂದು ಕ್ಷಣ ಇರ್ಬಾರ್ದು ನೀನು ಈ ಮಾತಿಂದು. ಸಂಗೀತ, ಏನಪ್ಪ ಮಾಡಿದೆ? ನಡಿ, ನಾನು ಕಣ್ಮುಂದೆ ನೀನು ಒಂದು ಕ್ಷಣನೂ ಇರ್ಬೇಡ. ಹೆಂಡತಿ ಹಾಡಿದ್ರೆ ಹೆಮ್ಮೆ ಅಂತೆಲ್ಲ ಹೇಳ್ತಿದ್ಯಲ್ಲೋ ಅಮ್ಮ. ನನ್ನಲ್ಲಿ ತಲೆಗೆ ಕೊಲೆ ಮಾಡ್ಬಿಟ್ಟ ಅಮ್ಮ. ತಲೆಯು ಹುಳುಕು ಜಂತಿ ಕೊರದು ಸರಿದು ಈಲ ಸಡಲಿ ಹರಗು ಚಪ್ಪರ ಜೇರು ಗಿಂಡಿ ಮೇಲಕೇರಿ ಮೆಟ್ಟಲಾರೆ ಸೋರುದಿವುದು ಸೋರುದಿವುದು ನಾಲಿಗೆ
ಕಾಣೆ ಹುಬ್ಬಿ ಮಳೆಯು ಕಾಂತ ಕೇಳೆ ಕರುಣದಿಂದ ಒಂದು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುನಾಳದಿ ಜತಾನು ಎಂತ ಶಿಶುನಾಳದಿ ಜತಾನು ನಿಂತು ತೊರೆವನು ಎಂದು ಎಂಬುದು ಸೋರುದಿಹುದು ಸೋರುದಿಹುದು ಮನೆಯ ಮಾಳಿಗೆ ಸೋರುದಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುದಿಹುದು ಮನೆಯ ಮಾಳಿಗೆ 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 ಸೋರುದಿಹುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುದಿಹುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುದಿಹುದು ಮನೆಯ ಮಾಳಿಗೆ 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 ಸೋರುದಿಹುದು ಮನೆಯ ಮಾಳಿಗೆ ಓ ಮಾಳಿಗೆ ಮಾಳಿಗೆ ಸೋರುದಿಹುದು ಮನೆಯ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಲ್ಪರಿಲ್ಲ ಸೋರುತಿಗುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಲ್ಪರಿಲ್ಲ ಕಾಳಗತ್ತಲೆ ಒಳಗೆ ನಾನು ಮೆಲ್ಲಗೇರಿ ಹೋಗಲಾರೆ ಸೋರುತಿಗುದು